ಮಲ್ಲ ಕ್ಷೇತ್ರನೇ ನಮ್ಮ ಬೆಳಗದ ಬಂದ್ಪುಂದಂದ ಅವು ಅನಂತೇಶ್ವರ ಭಜನಾ ಮಂಡಳಿಗೆ ಐತ ಗೌರವ ಸಲ್ಲುಂಡು. ಖಾಲಿ 18 ತಿಂಗಳು ಎಂಚಿನ ಅರೂಪವಾಯಿನ ಒಂಜಿ ದೇವಸ್ಥಾನದ ಅಡಿಪಾಯ ಇತ್ತಂಡ ಐನ್ ಸಂಪೂರ್ಣವಾದ ಜೀರ್ಣೋದ್ಧಾರ ಮಲ್ತದ 18 ತಿಂಗಳು ಬ್ರಹ್ಮಕಲಶೋತ್ಸವ ಮಲ್ಪುನ ಯಶಸ್ವಿ ಕೀರ್ತಿ ನನ್ನ ಅವನಿಗಳಿಗೆ ಖಂಡಿತ ಏರೆ ಒಂಜಿ ಬಾಲೆಗಾಡು ಏರೆ ಪ್ರಾಯದ ಗೆಳೆಗಾಡು ಏರೆಗ್ಲಾಡು ಬೇನೆ ಬೇಜಾರ ಮಲ್ಪಂದೆ ಕ್ಷೇತ್ರದ ಕೊರ್ಪುಣಿನ ಅನುಗ್ರಹ ಪ್ರಸಾದವನ್ನು ಸರಿಯಾಗಿ ವ್ಯವಸ್ಥಿತವಾದ ಕೊರ್ಪುಣಿನ ವ್ಯವಸ್ಥೆ ಇದ್ದ ಅವು ನಮ್ಮ ಪ್ರಧಾನ ಅರ್ಚಕರ ಅನಂತರ ಮುಗಿಸಬೇರೆ. ಅವು ಬರೆಯ ರಂಗಪೂಜೆ ಅವು ಜಾತ್ರೆ ಕಾಬಂದು ಆತು ಶೋಕ್ತ ರಂಗ ಅಚ್ಚುಕಟ್ಟಾದ ರಂಗಪೂಜೆ ಅಧ್ಯಕ್ಷರ ಮಂಡ ಅದು ಮಾತ್ರ ಒಟ್ಟು ಸೇರಿದ ಕೆಲಸ ಉಂಟು. ಕಂಬೈ ಒಟ್ಟು ಕೊಟ್ಟು ಕತ್ತಿ ಕೊಟ್ಟು ಮತ್ತೊಂದು ಕೆಲಸ ಇಂಚಿನ ಅಧ್ಯಕ್ಷರು ಅವು ನಮ್ಮ ಉದಾಹರಣೆಗೆ ಮೋದಿ ಲೆಕ್ಕನ ಮಾಡಿ ಅಲ್ಲಿ ವಾವನಿಗೆ ನಮ್ಮ ಮೂಲದ ಕೆಲಸ ಸಾಗಿ ಬಂದಿದೆ ಅಂತ ಹೇಳಲಿಕ್ಕೆ ನಾನು ಸಂತೋಷ ಪಡ್ತೇನೆ. ಯಾಕೆಂತ ಹೇಳಿದ್ರೆ ಈ ಸಮರ್ಥವಾದ ನಾಯಕತ್ವ ಇದ್ದ ಕಾರಣ ಇಷ್ಟೊಂದು ಶಿಸ್ತಿನಿಂದ ಈ ದೇವಸ್ಥಾನ ಇಲ್ಲಿ ಇವತ್ತು ಎಲ್ಲರ ಸಹಕಾರದಿಂದ ತಲೆ ಎತ್ತಿ ನಿಂತಿದೆ. ಚರಣಾರವಿಂದಗೂ ಎನ್ನ ಸಾಷ್ಟಾಂಗ ಪ್ರಣಾಮನ ಸಮರ್ಪಿತ ಮಂತೊಂದು ವಿಶೇಷವಾದ ಇನಿತಿದ ನಟ ಅನಂತ ಮೋಹನ ವೇದಿಕೆ ಈ ಮಂಟಪಡು ನಮ್ಮ ಪೂರ ಧರ್ಮಜಾವಡು ಧರ್ಮದ ಪಾತ್ರರನ್ನು ರಡ್ಡು ಕೇಳುಂದ ನಮ್ಮ ಏತು ಪೂಜೆ ಪುನಸ್ಕಾರ ಆದ ಮಲ್ತನೊಂದಲ್ಲ ನಮಕ್ ಕಣ್ಣುಗೆ ತುಯ್ಯಾರಗ ಸಾಧ್ಯತೆ ಉಂಟು. ಅಂಡ ನಮಕ್ ಧರ್ಮ ಚಾವಡಿ ಉಂಟು ಧರ್ಮ ಪಂಡದಾದ ಧರ್ಮೋ ರಕ್ಷತಿ ರಕ್ಷಿತ ಪಂಡಲಕನೆ ಧರ್ಮನ ನಮ್ಮ ಒರಿಪವನ್ನು ಬರ್ತನಂದ ಧರ್ಮನ ಎಂಚ ಪರಿಪಾಲನೆ ಮಾಡ್ಕೊಂಡು ಅಂದ್ಕೊಂಡಿನ ವಿಚಾರನ ತೆರೆಯನ್ನೋರ್ಗೋಸ್ಕರವಾದ ನಮ್ಮ ನಿತ್ಯದ ನಟ ಅನಂತ ಮೋಹನ ವೇದಿಕೆದ ಮುಂಭಾಗದ ನಮ್ಮ ಮಾತೆಲ್ಲ ನಮ್ಮ ಸೇರೊಂದೊಲ್ಲು ಜೋರೈನ ಕೈ ಚಪ್ಪಾಳೆ ದೊಡ್ಡದು ನಮ್ಮೂರಿಗೆ ಬರ್ತನ ಬಿಲ್ಡಿಂಗಿನ ಪ್ರೀತಿ ಬರ್ಬೋದು ಇಟ್ಕೊಂಡು ಈ ಧರ್ಮಾಲಯ ಮೇರೆಗೆ ವ್ಯವಸ್ಥಾಪನಾ ಸಮಿತಿದ ಪರವಾದ ಊರದ ಭಕ್ತ ಬಾಂಧವ್ಯನ ಪರವಾದ ಮಾತೆರನ ಉದ್ದೇಶವಾದ ಇದಕ್ಕೆ ಸ್ವಾಗತ ಬರೋದಿಲ್ಲ ಸರ್. ನಾವು ದೇವಸ್ಥಾನದ ಆಡಳಿತ ಮುಖ್ಯಸ್ಥರೈನ ಜೀವನಕ್ಕೂ ಮತ್ತು ಮೇರೆಗೆ ಲಿಂಗಪ್ಪ ಪೂಜಾರಿ ಬೇರೆ ಹೂಗುಚ್ಚ ಕೊಡ್ದು ಈ ಧರ್ಮಾಲಯಕ್ಕೆ ಸ್ವಾಗತ ಮಾಡ್ಕೊಂಡು ಕಾಣಬಲ್ಲ. ಗಿರೀಶ ಬಾರಿತಾಯರಿಗೆ ಜಾರಪ್ಪಗೌಡ ಅರಣ್ಯವರು ಬೇರೆ ನಮ್ಮ ದೇವಸ್ಥಾನದ ಆಸನೆಯನ್ನು ಹೂಗುಚ್ಚ ಕೊಟ್ಟು ಧರ್ಮಾಲಯಕ್ಕೆ ಸ್ವಾಗತ ಮಾಡಿಕೊಂಡು ಕಾಣಬಲ್ಲ. ನಮ್ಮ ಪನ್ಪು ಇನ್ನು ಈತು ಸ್ವಚ್ಛತೆ ಉಂಡು ಈತು ಜನಕ್ಲೆನ್ ಪುರ ಒಟ್ಟಿಗೆ ಸೇರಿಸೋ ಒಂದು ಈ ಒಂಜಿ ಜಾತ್ರೆ ಸಂದರ್ಭ ಈತು ಜನನ ಸೇರಿಸೋ ಒಂದು ಈತು ಮಲ್ಲ ಗೌಜಿ ಗಮ್ಮತ್ತದ ಈ ಒಂಜಿ ಜಾತ್ರೋತ್ಸವ ನನ್ನ ಮುಖ್ಯ ಕಾರಣಕರ್ತರೇ ಇರಬೇಕಂದ ನಮ್ಮ ಅಧ್ಯಕ್ಷರಾಗಿನ ಶ್ರೀನಿವಾಸ ಗೌಡ ವಕೀಲರು ಮೇರೆಗೆ ನಮ್ಮ ವ್ಯವಸ್ಥಾಪನಾ ಸಮಿತಿದ ಪರವಾದ ಅಂಜಿನ ಸೇರ್ನಂಗಿನ ಮಾತಾ ಭಕ್ತ ಬಾಂಧವ್ಯನ ಪರವಾದ ಆರ್ಥಿಕವಾದ ಸ್ವಾಗತನ ಕೊರೊಂದಿಲ್ಲ ಸರ್. ನಮ್ಮ ದೇವಸ್ಥಾನದ ಆಡಳಿತ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರೈನ ಶ್ರೀನಿವಾಸ ಗೌಡ ಬೇರೆ ಕರಿಯ ಪೂಜಾರಿ ಅತ್ತಿದಡಿ ಬೇರೆ ಹೂಗುಚ್ಚ ಕುರಿತು ಈ ಒಂದು ಧರ್ಮಾಲಯಕ್ಕೆ ಎದುರುಕೊಂಡು ಬಂದಿದೆ ಕಾಣಬಲ್ಲ. ವರ್ಷದ ಜಾತ್ರೆ ಎಂಚೆ ಇಪ್ಪಡು ಬಣ್ಣದಂಡ ಏನಂಡ ಹಿರಿಯರ್ನಾಗೇನು ಮುಂದಾಳತ್ವನ್ನ ದೀವೊಂದು ಹಿರಿಯರ್ನಾಗ ಕೈಟ್ ಒಂಜಿಂಜು ವರ್ಷದ ಜನ ಇತ್ತಂದೆ ಎದವರೆಗೆ ಒಂಜಿಂಜು ವರ್ಷ ಒರಿಯೊರಿಯಾಗಿ ಹಿರಿಯರ್ನಾಗ್ಲೇನೆ ನಮ್ಮ ಒಂಜಿ ನೆನತೊಂದು ಆಗ್ಲಿಗೆ ನಾದೊಂಜಿ ಈ ವರ್ಷದ ಜಾತ್ರದ ಪಟ್ಟ ನೆನಪೊಂದಲ್ಲು ಅಂಚನೆ ಈ ವರ್ಷದ ಜಾತ್ರಾ ಅದ್ಧೂರಿಯಾದ ನಡಪನಾಗೇ ನಮ್ಮ ದೇಜಪ್ಪಗೌಡ ಅರಣೆಮಾರು ಈ ಜಾತ್ರೋತ್ಸವದ ಚುಕ್ಕಾಣಿಯನ್ನು ಪತ್ತೊಂದೇರು ಅರೆಗೆ ನಮ್ಮ ಈ ಅನಂತ ಪದ್ಮನಾಭ ದೇವಸ್ಥಾಪನಾ ಸಮಿತಿದ ಪರವಾದ ದೇಜಪ್ಪಗೌಡ ಅರಣೆಮಾರು ಮೇರೆಗೆ ಶ್ರೀನಿವಾಸಗೌಡ ಗಣಪನಿಗೂ ದೊಂಬೆರೆ ಹೂಗುಚ್ಚ ಕೊರ್ದು ಈ ಧಾರ್ಮಿಕ ಲೆಸಿಗೆ ಮೋಕೆಟ್ ಏರ್ಕೊಂಡು ಬಂದಿದೆ ಕೇಳಿದ ಜೋರಾಯಿನ ಕೈ ಕಾಪಾಡಿದ ಅಂಜುಲ್ನಾಗ್ಲ ಅದನ್ನ ತರ್ಪಡಾಪನ ಕೆಲಸ ಮಾಡ್ಕೊಳ್ಳಿ ಅಂಡ ಶುಚಿತ್ವದ ಕೆಲಸ ಪುಣ್ಯವನ್ನಾಗ್ಲನ್ನು
ಎಂತ ಪಂಚಾವಣಗಳನ್ನು ಪೂರ ಒಟ್ಟುಗೂಡಿಸುವ ಒಂದು ಮಹಿಳಾ ಸಮಿತಿದ ಅಧ್ಯಕ್ಷರಾದೀಪನಾರು ಹೇಮಲತಾ ಗಣಪನಗುತ್ತು ಮೇರೆಗೆ ವ್ಯವಸ್ಥಾಪನಾ ಸಮಿತಿದ ಪರವಾದ ಸೇರ್ನಂಗಿನ ಭಕ್ತ ಬಾಂಧವರ ಪರವಾದ ಪ್ರೀತಿಪೂರ್ವಕ ಕಣ್ಣಿನ ಸ್ವಾಗತ ಕೊರನಲ್ಲ ಮೇಡಮ್. ನಮ್ಮ ದೇವಸ್ಥಾನದ ಉಪಾಧ್ಯಕ್ಷರಾದ ಮಮತಾ ದಿನೇಶ್ ಪೂಜಾರಿ ಮೇರೆಗೆ ಸರೋಜಿ ನಮ್ಮ ಭೀಮಂಡ ಮೇರೆ ಹೂ ಗುಚ್ಚ ಕೊರ್ದು ಈ ಒಂದು ಧರ್ಮಾಲಯಕ್ಕೆ ಮೋಕೇಡಿ ಎತ್ಕೊಂಡು ಬಂದು ದೇವರ ಚಪ್ಪಲ್ ವೇದಿಕೆ ಭಿನ್ನೇರನೆ ಅಲ್ಲಿ ನೀವು ಎದುರುಗಡೆ ಕೌಂಟರ್ನಲ್ಲಿ ಚಿತ್ರಪಟ ನೋಡಿದ್ರೆ ನಿಮಗೆ ಗೊತ್ತಾಗ್ತದೆ ಹೇಗಿತ್ತು ಅಂತೇಳಿ. ಹಾಗಾಗಿ 45 ವರ್ಷದ ಹಿಂದೆ ಏನೊಂದು ಈ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಬೇಕು ಅಂತೇಳಿ ಊರವರು ಹೊರಟು ಆಮೇಲೆ ಇಲ್ಲಿ ನೋಡಿದಾಗ ಮೂರ್ತಿ ಏನು ಇರಲಿಲ್ಲ, ಖಾಲಿ ಲಿಂಗದ ಹಾಗೆ ಇತ್ತು. ಇದಕ್ಕೆ ಆವಾಗ ಪ್ರಶ್ನೆ ಇಡುವವರು ಅನಂತೇಶ್ವರ ಅಂತೇಳಿ ಇಟ್ಟು ಪೂಜೆ ಮಾಡಿದ್ರಂತೆ. ಆಮೇಲೆ ಅದು ಜೀರ್ಣೋದ್ಧಾರ ಮಾಡಲಿಕ್ಕೆ ಅಸಾಧ್ಯವಾಯಿತು. ಅದರಿಂದ ಆವಾಗಿಂದ ಹುಟ್ಟಿಕೊಂಡದ್ದು ಭಜನಾ ಮಂಡಳಿ, ಅನಂತೇಶ್ವರ ಭಜನಾ ಮಂಡಳಿ ಅಂತೇಳಿ. ಅವರು ಸತತವಾಗಿ 45 ವರ್ಷಗಳಿಂದ ಭಜನೆಯನ್ನು ಆರಾಧನೆ ಮಾಡಿಕೊಂಡು ಈ ದೇವಸ್ಥಾನದ ಕಾರಣೀಭೂತರಾಗಿದ್ದಾರೆ. ಹಾಗಾಗಿ ಈ ಸಂದರ್ಭದಲ್ಲಿ ಈ ಹೊತ್ತಿನಲ್ಲಿ ನವೀನ್ ಕಂಬಳದತ್ತ ಭಜನಾ ಮಂಡಳಿಯ ಅಧ್ಯಕ್ಷರಾಗಿದ್ದಾರೆ. ಅವರಿಗೆ ವ್ಯವಸ್ಥಾಪನಾ ಸಮಿತಿಯ ಪರವಾಗಿ ಸೇರಿದಂತಹ ಭಕ್ತ ಬಾಂಧವರ ಪರವಾಗಿ ಆ ಭಜನಾ ಮಂಡಳಿಯ ಅಧ್ಯಕ್ಷರಾದಂತಹ ನವೀನ್ ಶ್ರೀ ಅನಂತ್ ಬರಂದು ನನ್ನ ದುಂಬು ಕಾರ್ಯಕ್ರಮವನ್ನು ಮುಂದುವರಿಸಲು ಅಣುಕೇಣೊಂದಲ್ಲ ಆ ಅಗ್ಲಾಗೆ ಅಪಗ ನೆನಪು ಮಂತದೆ ಆ ಜವಾಬ್ದಾರಿ ಕೊಲ್ಲುಡ ಅವರನ್ನ ಬಂದದೆ ಆಗ್ಲ ಒಟ್ಟಿಗೂ ಸೇರಿದೆ ಆ ಕಾರ್ಯಡು ಕೈ ಜೋಡಿಸವನರು ನಮ್ಮ ಶ್ರೀನಿವಾಸ ಗೌಡ ಹೇಳುಟ್ಟು ಬೇರೆ ಬೇರೆ ಬಗ್ಗೆ ಏತು ಬಂಡ್ಲ ಕಮ್ಮಿ ಹೋದೆ ಬಂಡ ಒಂಜಾತ್ ಸಮಾಜಮುಖಿ ಸೇವೆ ಮಂತೊಂದು ಒಂಜಾತ್ ಕ್ರೀಡೆಗಳ ಪೈಪು ಧಾರ್ಮಿಕವಾದಿಪ್ಪು ಶೈಕ್ಷಣಿಕವಾದಿಪ್ಪು ಸಾಮಾಜಿಕವಾದಿಪ್ಪು ಮುಲ್ಲ ಪ್ರತಿ ಒಂಜೆಟ್ಲ ತನ್ನ ಹಸ್ತನ ಚಾಚಿದೆ ಒಂಜಿ ನಮ್ಮೂರ್ದ ದೇವಸ್ಥಾನ ಅಭಿವೃದ್ಧಿ ಆದ ಸುಮಾರು 5 ವರ್ಷಗಳು ನೆನಪರ ಆವಾಗಿನ ಅಭಿವೃದ್ಧಿ ನಮ್ಮಲ್ಪ ಆಗ್ತದೆ. ಅವು ನಿಜವಾದ ಒಂದು ದೇವಸ್ಥಾನ ಆದ ಬ್ರಹ್ಮಕಲಶ ಆನಂದ ಪ್ರತಿ ವರ್ಷ ಜಾತ್ರೆಗೆ ಜನ ಸೇರು ಪರಿವಾರ ದೈವలను ನೆನವರಿಕೆ ಮಾಡ್ತಂದು ನಮ್ಮ ಕ್ಷೇತ್ರದ ಭೂಮಿ ಒಡೆಯರ ಚಿನ್ನ ಪರಮ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯನ್ನ ಆಶೀರ್ವಾದವನ್ನು ಪಡೆಯುವುದು ಇಣಿತ ಧರ್ಮ ಚಾವಡಿದ ಲೇಸಿದ ಬಿನ್ನೆಲದ ಬತ್ತನ ಚಿನ್ನ ಅನಂತ ಭಟ್ ಮಚ್ಚಿಮಲ್ರೆ ಅಂಚನೆ ನಮ್ಮ ಕ್ಷೇತ್ರದ ಮುಕ್ತೇಶ್ವರನ ಚಿನ್ನ ಜೀವಂದರ್ ಕುಮಾರ್ ಜೈನ್ ಬೆಲಳು ಗುತ್ತು ಬೇರೆ ಅಂಚನೆ ಹಸಿರಣ್ಣ ಚಿನ್ನ ಇರಿಸಿ ಬರೀತಾರೆ ಎನ್ನ ಅಕ್ಕ ಹೆಣ್ಣಿನ ಚಿನ್ನ ಮಮತಕ್ಕರೆ ಅಂಚನೆ ಮಿಗ್ಗಿ ಹೆಣ್ಣಿನ ಚಿನ್ನ ದುರ್ಗಣ್ಣರೆ ಅಂಚನೆ ಈ ಒಂಜಿ ವರ್ಷದ ವಾರ್ಷಿಕೋತ್ಸವದ ಗುರಿಕಾರ್ಮೆಯ ಚಿನ್ನ ಎಂಕಲ್ನ ಊರ್ದ ಹಿರಿಯ ವ್ಯಕ್ತಿಯನ್ನು ಚಿನ್ನ ದೇಜಪ್ಪ ಗೌಡ್ರು ಅರಣ್ಯ ಮಾಡ್ರೆ ಅಂಚನೆ ಎನ್ನ ನನಗೆ ಮಲ್ಲಪಲ್ಲಿಯನ್ನು ಚಿನ್ನ ಏಮಳ ತಕ್ಕರೆ ಅಂಚನೆ ನವೀನ ಕಮಲದ ಮರೆ ಅಂಚನೆ ಸೇರಿದಿನ ಪೂರ ಎನ್ನ ಪರ್ಲಗಂಟದ ಊರ್ದ ಬಿನ್ನೇರ್ನgle ಏನು ಏಪಲ್ಲ ಪಂಟ ಎನ್ನ ಆಸ್ತಿದಾಯ್ತ ಅಂತ ಪಂಡ ಎನ್ನ ಊರ್ದ ಜನಕ್ಕೂಲು ಪಂಡದೇನು ಪಂಟ ದಯಗಿನ ಪಂಡ ಎಂಗ್ಲನೆ ನಮ್ಮ ಕ್ಷೇತ್ರದ ಪ್ರತಿಯೊಂದು ಕೆಲಸಲ್ಲಾಡು ಊರದ ಒವ್ವೇ ಸಾಮಾಜಿಕ ಸೇವೆಲಾಡು ಕೈಪಟ್ಟದು ನಡಪಣಂಚಿನ ವ್ಯವಸ್ಥೆ ಇತ್ತನ ಈ ಊರದ ಜನಕ್ಕೆ ಎನ್ನಿಡದಾದ ಸೇರಿದ ಸಮಸ್ತ ಜನಕ್ಕೆಲ್ಲ ಎಂಕಲ್ನ ಕ್ಷೇತ್ರದ ಸಮಿತಿ ಪರವಾದ ಪ್ರೀತಿಪೂರ್ವಕವಂಚಿನ ಕೃತಜ್ಞತೆಗಳನ್ನು ಸಲ್ಲಿಸೋ ದೇಪಣ್ಣಗ ನಮ್ಮ ಕ್ಷೇತ್ರದ ಒಂಜಿ ಅಡಿ ದುಂಬೆಂಚ ಅರೂಪ ಸ್ಥಿತಿಡ್ ಇತ್ತಿನ ಪಂಪಣಿದ್ದ ನಿದರ್ಶನ ನಮ್ಮ ಕಣ್ಣೆದುರುಡಿಪಣು ಅನ್ನ ಜನಕ್ಕುಲೆಗೆ
ಅವು ಆವುಡು ಪನ್ಪಣಜಿ ಒಂಜಿ ಇಚ್ಛಾಮನೋಭಾವ ನಡು ಒಂಜಿ ಪುಂಡಿ ಅರಿ ಶೇಖರಣೆ ಮಲ್ತದು ಅನಂತೇಶ್ವರ ಭಜನಾ ಮಂಡಲದಾಗಲು 80,000 ರೂಪಾಯಿ ಪಣವನ್ನು ಒರಿತಿನೈತನಿಂದ ಅವ ಅನಂತೇಶ್ವರ ಭಜನಾ ಮಂಡಳಿ ಆ 80,000 ರೂಪಾಯಿ ದುಡ್ಡು ಪತಂದು ಇನಿ ಈತ ಮಲ್ಲ ಕ್ಷೇತ್ರನೇ ನಮ್ಮ ಬೆಳಗದ ಪನ್ಪಣಂದ ಅವ ಅನಂತೇಶ್ವರ ಭಜನಾ ಮಂಡಳಿಗೆ ಐತ ಗೌರವ ಸಲ್ಲಡು ತಾಯಿಂದ ಪಂಡ ಇನಿ ಎಂಕುಲು ಮಲ್ಲ ಮಲ್ಲ ಶಾಲ್ ಪಣ್ಣಗಳು ಎಂಕುಲು ಇಪ್ಪ ಅಂಡ ಐತ ಪಿರಾಟ ಪಣ್ಣಂದ ಮಸ್ತ್ ಬೆಂತಿನಗಳು ಉಳ್ಳೇರು ದೇಪಂಡ ಎಂಕಲೇನೆ ಸ್ವಲ್ಪ ಕುಲ್ಲಾದಂದ ಅವು ನಿಕ್ಲು ಉಂದಿನ ಎಂಕಲು ಏಪಲ ನೆನವರಿಕೆ ಮಲ್ತಂಬ ಏಪಲ ನಿಕ್ಲೆಗೆ ಆ ಒಂಜಿ ಗೌರವ ಕೊರ್ರ ನಿಕ್ಲೆಗೆ ಅಪ್ಪಣಿಂಚಿನ ಗೌರವ ದಕ್ಕೆ ಪರಂದಲಕ ತೂಪಣಿಂಚಿನ ವ್ಯವಸ್ಥೆ ಎಂಕಲು ಮಲ್ಪ 2017 ಇಸ್ವಿದ ಪಿರಾಟ್ 18 ತಿಂಗಳು ದುಂಬು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆದ ಅಡಿಟ್ ಒಂದೇ ಒಂಜಿ ಸಮಾಜ ಮಂದಿರಡು ಸತ್ಯನಾರಾಯಣ ಪೂಜೆ ಆಂಡಿಗೆ ಅಪ್ಪಗ ಆ ಒಂಜಿ ಸತ್ಯನಾರಾಯಣ ಪೂಜೆದ ಅಧ್ಯಕ್ಷತೆ ಎಂಕ ತಿಕ್ಕದಿತ್ತನೆ ಉನ್ನತ ಯೋಜನಾಧಿಕಾರಿಯಾದ ಶ್ರೀಮತಿ ರೂಪಾ ಜೈನ್ ಇಮ್ಮರು ಈ ಒಂಜಿ ಕಾರ್ಯಕ್ರಮಡು ಪಾಲ್ಪಡುವಂತೇವೆ ಆ ಪೊರ್ತುಡು ಈ ಒಂಜಿ ಕ್ಷೇತ್ರದ ಒಟ್ಟಾರಣ ಅರಣ್ಯ ಸಮೀಕ್ಷೆ ಮಲ್ಪರಂಗಳು ಒತ್ತಾಯ ಮಲ್ತನ ಪೊರ್ತುಡು ಆ ಒಂಜಿ ವಿಚಾರದ ಬಗ್ಗೆ ಎಂಗಳು ಸವಿವರಾದಾರಿಗೆ ಪಣ್ಣ ಪೊರ್ತುಡು ನಮ್ಮ ಕ್ಷೇತ್ರದ ಪೂಜ್ಯ ಕಾವಂದರಿಗೆ ಉನ್ನತ ಬಗ್ಗೆ ನೆನವರಿಕೆ ಮಲ್ತೇವೆ ಜನಕ್ಕಳು ಒಟ್ಟಾನಂದ ದಾಲ ಮಲ್ಪೋಲಿ ಪನ್ಪುಣಿಂದ ನಿದರ್ಶನ ಇದ್ದರಿಂದ ಅವು ಶ್ರೀ ಅನಂತ ಪದ್ಮನಾಭ ದೇವಸ್ಥಾನ ಮಾತ್ರ ದಾಯಗಿನ ಬಂಡ ಎಂಕಿಲೆಗಳ ಇನಿ ಒಂಜಿ ಮೇಯರಿ ಆ ಒಂದೊಂದು ಎಂಚಂದು ಕೆಂಡ ನಮಕ್ ಕಣ್ಣ ಎದುರು ತೋರಿಲು ನಮ್ಮ 325 ಇಲ್ಲು ಈ ಒಂಜಿ ಕ್ಷೇತ್ರದ ಅಡಿಟ್ ಇಪ್ಪುನಂಚಿನ ಇಲ್ಲಲು ಐಟ್ ಕಡು ಬಡತನ ಇತ್ತನಂಚಿನ ಇಲ್ಲುಂಡು ಇದನ್ನ ದಾಲ ಬಲಾಢ್ಯರಂಚಿನ ಇಲ್ಲುಂಡು ಅಂಡ ಆ ಬಲಾಢ್ಯರು ಅತ್ತಂದಲ್ಲ ಅಗಲಿಗೆ ದೇವೇರ್ನ ಗಂಧ ಪ್ರಸಾದ ಅನುಗ್ರಹ ತಿಕ್ಕೋಡು ಪನ್ಪಣಿಸಿದ ಒಂದು ಚಿಂತನೆ ಇತ್ತಂದ ಅಗಲಿನ ಪೂರ ಆ 325 ಇಲ್ಲದಾಗಲೆಲ್ಲ ಸೇರ್ಸದು 14 ಬಯಲುವಾರ ಸಮಿತಿ ಮಲ್ತದು ಐಟ್ ಸಂಚಾಲಕರು ಸಹ ಸಂಚಾಲಕರು ಎಂಗಳಿಗೆ ಬೆರಿಕೊರ್ದು ಇನಿ ಆ ಒಂಜಿ ಕ್ಷೇತ್ರ ಬೆಳೆಗಾರ ಎಂಗ್ಲೆ ಅವಕಾಶ ಮಲ್ತು ಕೊಡ್ತೇವೆ ಐನದಾದ ಆ ಪ್ರತಿ ಬಯಲುವಾರದಾಗಲೆಲ್ಲ ಆ ಸದಸ್ಯನಗಳಿಗೆ ಅಂಚನೆ ಸಂಚಾಲಕರೇ ಸಹ ಸಂಚಾಲಕರಿಗೆ ಎಂಗಳ ಸಮಿತಿ ಪರವಾದ ಪ್ರೀತಿಪೂರ್ವಕವರಂಚಿನ ಕೃತಜ್ಞತೆಗಳನ್ನು ಸಲ್ಲಿಸೋದಿಲ್ಲ ಖಂಡಿತ ಕಟ್ಟುನ ಇಂಚನ್ನ ಕಟ್ಟುವರಿಗೆ ನಡಪುಣ್ಣ ಇಂಚಾನ ಪ್ರಶ್ನೆ ಚಿಂತನೆ ಇಪ್ಪುಣ್ಯ ಫಲ ಪುಣ್ಯನ್ ತೆರಿನಾರಿ ಎಂಗಳ ದುರ್ಗಣ್ಣೆ ಆಂಡಲ ಎನ್ನ ಏನು ಗುರಿಕರ್ಮ ತಿಂತಿರಲ್ಲ ಎನ್ನ ಮೆಗ್ಗಿನ ಸ್ಥಾನ ಉಂಟುದು ಈ ದೇವಸ್ಥಾನ ಪೊರ್ಲು ಮಲ್ಪುಡು ದೇವಸ್ಥಾನ ಅಚ್ಚುಕಟ್ಟಾದ ಇಪ್ಪುಡು ದೇವಸ್ಥಾನದ ವ್ಯವಸ್ಥೆ ನಮಕ್ಕ ಪೂರ ಜನಕ್ಕೆಲ್ಲ ಮುಲ್ಪದಾಯ ಊರ್ದಗಳಿಗೆ ತಿಕ್ಕೋಡು ಬಂದ್ಬಿಟ್ಟು ಚಿಂತನೆ ಇತ್ತಂದ ಅವು ಎಂಕಲ್ನ ಪ್ರಧಾನ ಕಾರ್ಯದರ್ಶಿಗಳ ದುರ್ಗಣ್ಣ ಇರ್ತ ಅರಣ್ಯ ಏನೇಪಲ್ಲ ದುರ್ಗ ಅಣ್ಣೇರಿಂದ ಬಂದದ ಇಪ್ಪಂದು ದುರ್ಗ ಅಣ್ಣೆಂದೇ ಬಂತನ ಆ ಒಂಜಿ ಪ್ರೀತಿ ವಿಶ್ವಾಸ ಎಂಕಲ್ಡೆತ್ತಿ ನಡೆದಾದ ಇನ್ನಿಲ್ಲ ಈ ಒಂದು ಕ್ಷೇತ್ರದ ಬೆಳವಣಿಗೆಗೆ ಕಾರಣ ಆತನೆ ಖಂಡಿತ ಎರಡಲ ಆ ಪುರ್ತುರ್ಲ ಬ್ರಹ್ಮಕಲಶೋತ್ಸವ 2018 ಇಶ್ಯೂಡ್ ಆನಂದಲ್ಲ ಖಾಲಿ 18 ತಿಂಗಳು ಎಂಚಿನ ಅರೂಪವಾಯಿನಿಂಚಿನ ಒಂಜಿ ದೇವಸ್ಥಾನದ ಅಡಿಪಾಯ ಇತ್ತಲ್ಲ ಐನು ಸಂಪೂರ್ಣವಾದ ಜೀರ್ಣೋದ್ಧಾರ ಮಲ್ತದು 18 ತಿಂಗಳು ಬ್ರಹ್ಮಕಲಶೋತ್ಸವ ಮಲ್ಪುಣಿಂಚಿನ ಯಶಸ್ವಿ ಕೀರ್ತಿ ಇತ್ತಿನ ಅವನಿಗಳಿಗೆ ಖಂಡಿತ ಆನ ಇನಿಕಿಲ ಆ ಕ್ಷೇತ್ರ ಬೆಳಗೋಡು ಐತ ಬಗ್ಗೆ ಅಭಿವೃದ್ಧಿ ಅವರು ಬಂದ ಚಿಂತನೆ ತಿಳಿದಿದ್ದರಿಂದ ಅವು ವ್ಯವಸ್ಥಾಪನಾ ಸಮಿತಿ ಅಂಜನೆ ಐಕ್ಯ ಸಂಬಂಧಪಟ್ಟಂಚಿನ ಪರ್ಯಾಯ ಸಮಿತಿಗಳು ದಯಾಗಿನ ಪಂಡ 2018 ಇಶ್ಯೂಡ್ ಈ ಕ್ಷೇತ್ರದ ಬೆಳವಣಿಗೆ ಎಂಚೆತ್ತಲು
ಐನೆಡ್ದು ಬುಕ್ಕ 2-3 ವರ್ಷ ಕೊರೋನಾದ ಒಂಜಿ ಪರಿಪಾಠ ಇತ್ತನಲ್ಲ ಮಸ್ತ್ ಕೆಲಸ ಕಾರ್ಯಗಳಾತ ದೇಪಣ್ಣಗ ಉಲಾಯ್ದ ಮೇಲ್ಚಾವಣಿ ಆಡು, ಹೊರಾಂಗಣದ ಮೇಲ್ಚಾವಣಿ ಆಡು, ಪಿದೈದ ಗ್ರಾನೈಟ್ ಆಡು, ಅನಂತ ಸದನದ ಅನ್ನಛತ್ರದ ವಿಸ್ತರಣೆ ಆಡು, ನಮ್ಮ ಕ್ಷೇತ್ರದ ಎಂಗ್ಲು ಇನಿ ಊಂತುದು ಪಾತ್ರ ನೆಂಚಿನ ಒಂಜಿ ಅನಂತ ಮೋಹನ ವೇದಿಕೆ ಆಡು, ಶೌಚಾಲಯದ ವ್ಯವಸ್ಥೆ ಆಡು, ಅಂಚನೆ ಗೋಡೌನದ ವ್ಯವಸ್ಥೆ ಆಡು, ಒಂದು ಪೂರ ವ್ಯವಸ್ಥಿತವಾದ ಮಲ್ತನ ಅವು 2018 ಬುಕ್ಕ ಆಂಡ ಈ ಒಂಜಿ ವ್ಯವಸ್ಥೆದ ಒಟ್ಟುಗ್ಲ ನಮ್ಮ ಕ್ಷೇತ್ರದ ಅಭಿವೃದ್ಧಿ ನನಾತ ಪೋಡು ಐಕ್ ಒಂಜಿ ಪ್ರತಿಫಲನೆಂಚಿನ ಒಂಜಿ ನಮ್ಮಡಲ್ಲ ಒಂಜಿ ವ್ಯವಸ್ಥೆ ಬೋಡು ಪನ್ಪಡಿಸಿದ ಒಂಜಿ ಸುದೀರ್ಘವಾಣಿಂಚಿನ ಚಿಂತನೆ ಇದ್ದು ಪೂಜ್ಯ ಕಾವಂದೆರಡ ಪಡೀಲಿತ್ತನೆಂಚಿನ ಒಂಜಿ ಕಂಡಲೇನೆ ಎಂಗಳು ಕೃಷಿ ಮಲ್ಪುವ ಪನ್ಪಡಿಸಿದ ಒಂಜಿ ಒಪ್ಪಿಗೆ ತಂದು ಇಟ್ಟು ಕೃಷಿ ಮಲ್ಪಲೆ ದೇವಸ್ಥಾನಗಳಾಯ್ತು ಒಂಜಿ ಆದಾಯ ಆಪನ್ ಪನ್ಪಡಿಸಿದ ಚಿಂತನೆ ಹಿಡಿದು ಐಟ್ ಬಾರಿ ಪೊರ್ಲುದ ಒಂಜಿ 500 ಅಡಿಕೆ ಸಸಿ ಇತ್ತೇನೆ ನಮ್ಮ ಒಂಜಿ ಪ್ರತಿಫಲ ಕೊರ್ಪಣೆಂಚಿನ ಒಂಜಿ ವ್ಯವಸ್ಥೆ ಉಂಟು ಒಂದು ಮಾತ ಆವೋಡು ನನ್ನ ಖಂಡಿತ ಎಂಕುಲು ಖಾಲಿ ಸಮಿತಿದಾಗಲಿ ಇತ್ತಂದ ಯಾರನ್ನ ಒಂದಕ್ಕೆ ಮುಂದೆ ತಟ್ಟುಗು ಎಂಗಳ ಕ್ಷೇತ್ರಡ್ ಈತನೇಟ 2018 ಇನಿಮುಟ್ಟ ನಮ್ಮ ಕ್ಷೇತ್ರದ ಪ್ರಧಾನ ಅರ್ಚಕರಾದ ಸೇವೆ ಸಲ್ಲಿಸಿದರು ಅನಂತ ರಮೇಶ್ ಶಬರೆಯರು ದೇಪಣ್ಣಗೆ ಎಂಕ್ಲೆಗೆ ಖಂಡಿತ ಪಣಪ ಎಂಗ್ಲು ಕಣ್ಣಾರೆ ತೋಜಿನಂಚಿನ ದೇವರಿತ್ತನಿಂದ ಅನಂತ ರಮೇಶ್ ಶಬರೆಯರು ಪಂಡದು ಏರೆ ಒಂಜಿ ಬಾಲೆಗಾಡು ಏರೆ ಪ್ರಾಯದಗಳೆಗಾಡು ಏರೆಗಳಾಡು ಬೇನೆ ಬೇಜಾರ ಮಲ್ಪಂದೆ ಕ್ಷೇತ್ರದ ಕೊರ್ಪುಣಂಚಿನ ಅನುಗ್ರಹ ಪ್ರಸಾದವನ್ನು ಸರಿಯಾಯಿನಂಚಿನ ವ್ಯವಸ್ಥಿತವಾದ ಕೊರ್ಪುಣಂಚಿನ ವ್ಯವಸ್ಥೆ ಇದ್ದರಿಂದ ಅವು ನಮ್ಮ ಪ್ರಧಾನ ಅರ್ಚಕರ ನಿಂಚಿನ ಅನಂತ ರಮೇಶ ಬೇರೆಯರು ಹಾಗೆ ಶಾತ ಅದು ಎಂಗಲ್ನ ಕಚೇರಿ ನಿರ್ವಾಹಕರ ನಿಂಚಿನ ಶಿವಪ್ರಸಾದರು ಅಂಜನೆ ಪರಿಚಾರಕರ ನಿಂಚಿನ ಗಂಗಾಧರ್ ಗೌಡರು ಅಂತ ಎಂಗಳಿಗೆ ಜಂಟಿ ವ್ಯವಸ್ಥಿತವಾದ ಒಟ್ಟು ಒಮ್ಮತಡು ಅವನಿ ಪೊರ್ಲಗಂಟದ ಒಂಜಿ ಅಭಿವೃದ್ಧಿ ಕಾರ್ಯಾಲಯ ಸೇರನ್ನು ನಡೆದಾದ ಇನಿ ಇಂಚಿನ ಒಂಜಿ ಅಭಿವೃದ್ಧಿ ಪಥದ ನಮ್ಮ ಬರ್ಪುಣಂಚಿನ ಭಕ್ತರಿಗೆ ಈ ಪೊರ್ಲಗಂಟದ ಲೆಸಡು ಎಂಗ್ ಪ್ರಾಸ್ತಾವಿಕವಾದ ಪಾತ್ರ ಮತ್ತು ಕೊರ್ನಂಚಿನ ಸಮಸ್ತ ಭಕ್ತ ಬಾಂಧವರಿಗೆಲ್ಲ ಎನ್ನ ಪ್ರೀತಿಪೂರ್ವಕವಾದ ಸೊಲ್ಮೇಲನೆ ಸಂದಾಯಿತ ಮತ್ತು ಜೋರೈನ ಕೈ ಚಪ್ಪಾಳೆಗೊಟ್ಟಿಗೂ ವೇದಿಕೆಯ ಸೇವಾ ರೂಪದ ಸೇವಾಕರೈನ ಗಿರೀಶ್ ಕುದ್ರಂಕರನ್ನ ನಮ್ಮ ದೇವಸ್ಥಾನದ ಆಡಳಿತ ಮುಖ್ಯಸ್ಥರೇ ಶಾಲಪಾರ್ದು ಆಸ್ಕಂಡರೆ ಮಾರಪಾರ್ದು ವೇದಿಕೆಯ ಜಾಗೋತ್ಸವ ಸಂಘದ ಗುರುಕರು ಅಂಜನೆ ಆಡಳಿತ ವ್ಯವಸ್ಥಾಪನಾ ಸಮಿತಿದ ಗುರುಕರೈನ ಶ್ರೀನಿವಾಸ ಗೌಡರು ಮಲ್ಲ ಬಿಣ್ಣರೈನ ಅನಂತ ಭಟ್ ಬಚ್ಚವಣ್ಣ ಸರ್ ಫಲ ಪುಷ್ಪ ಕೊಟ್ಟು ಸನ್ಮಾನಿತರನ್ನ ಗೌರವಿಸೋರು ಅಭಿನಂದಿಸೋರು ಪಂಡಿಗೆ ಎನ್ನುವುದಿಲ್ಲ ಜೋರಾಯಿನ ಕೈ ಚಪ್ಪಾಳೆಗೊಟ್ಟು ಶಾಶ್ವತವೈನ ಪುಷ್ಪಕನ್ನು ಕೊನ್ನ ಗಿರೀಶ್ ಕುದ್ರಂತಾಯರನ್ನ ಈ ಸಭೆ ಧರ್ಮಾಭಿಯಾನ ಪರವಾದ ಎಂಕುಲ ದೇವಸ್ಥಾನದ ಪರವಾದ ಓಂ ಶ್ರೀ ಮಂಜುನಾಥಾಯ ನಮಃ. ಓಂ ಶ್ರೀ ಅನಂತ ಪದ್ಮನಾಭಾಯ ನಮಃ. ಸ್ಥಳೀಯ ಪೇಟೆ ದೇವರಿಗಳ ನಮಸ್ಕರಿಸುವುದು ವೇದಿಕೆ ನಿಪುಣಂಚಿನ ಮಾತ ಗಣ್ಯರಿಗಳ ನಮನ ಸಲ್ಲಿಸೊಂದು ಪತ್ನಂಜ ಮಹನೀಯರಿಗಳ ನಮನ ಸಲ್ಲಿಸೊಂದು ಏನು ನಮಸ್ಕಾರ ತೆರೆಯೊಂದಿಲ್ಲ ಅಂಜನೆ ಯಾನು ಪಾತೆರ್ನಾಥ್ ಮಲ್ಲ ಮೈಕದ ಎದುರು ಪಾತೆರ್ನಾಥ್ ಮಲ್ಲ ಜನಾತ್ ಅಂಡ ಯಾನು ಇಂಚನೆ ಒಂದು ಆದಿ ತಿಂಗಳ ತುಂಬು ಯಾನು ಬಾರಿತಾಯರ್ನ ಒಂದು ವಿಶೇಷವಾದ ರಂಗಪೂಜೆಗೆ ಯಾನು ಬತ್ತಿನ ಟೈಮಿಡು ದುರ್ಗಾಪ್ರಸಾದ ಕಿರುಮಣ್ಣಯ್ಯರಿ ಅಂತ ಒಂಜಿ ದೇವರೆದುರು ಪ್ರಾರ್ಥನೆ ಮತ್ತು ಸಂಕಲ್ಪ ಮತ್ನಾಗ ಒಂಜಿ ಈಗ ಈ ವರ್ಷ ದೇವರಿಗೆ ಜಾತ್ರೆದ ಟೈಮಿಡು ಒಂಜಿ ಪುಷ್ಪಕ ನಡೀತ ಮಲ್ಪೋಡು ವ್ಯವಸ್ಥೆ ಬಂದಾಗ ಹೆಂಗೆ ಶ್ರೀನಿವಾಸ ಗೌಡರು ಪೂರ ಪನ್ನಗ ಒಪ್ಪಂದ ಅನಿವಾರ್ಯ ಅಂಡಿ ಅಂಜನೆ ದೇವರಿಗಳ ಒಂದು ದೈತಾಂಡಲ ಒಂದು ಈ ಸಂದರ್ಭದ ದೈತಾಂಡಲ ಒಂದು ಸೇವೆ ಒಂದು ಕೊರಡು ಒಂದು ಎನ್ನ ಸಂಕಲ್ಪ ಇತ್ತಂడి ಅದಕ್ಕೆ ಸರಿಯಾದ ದುರ್ಗಾಪ್ರಸಾದ ಇನ್ನಿಲ್ಲ
ಒಂಜಿ ಮನಸ್ಸು ಮಾಡ್ತದೆ ಎಲ್ಲ ಇಲ್ಲ ಒಟ್ಟಿಗೆ ಸೇರ್ತು ಮಲ್ಪನ ಅಂತ ಯಾನ್ ಕೈ ಜೋಡಿಸಬೇನಕ್ಕೆ ಐದಾರ ದೇವರಂಜಿ ಮಲ್ಪಾಯರಿ ಅಂಚ ಮಲ್ತನಾಡ ಇಂಕೆಲ್ಲ ಒಂಜಿ ವೇದವ್ಯಾಸ ಹೆಬ್ಬಾರ್ ಮಾಡದಾರ್ ಆರೆಗ್ಲ ನೆಟ್ಟೊಂಜಿ ಅಭಿನಂದನೆ ಅಂತ ಕೊರಡಾಪುಂಡು ಬಾರಿ ಶೋಕುಡು ಆರು ಈ ಪುಷ್ಪ ಕನ್ನಡಿನಿ ಮಲ್ತು ಕೊಡ್ತೇರಿ ಅಂಜನೆ ಮಾತಾ ಕೆರ್ಮಣ್ಣರಿಗೆ ಶ್ರೀನಿವಾಸ ಗೌಡ್ರಿಗೆ ఒక ಬಾರಿತಾಯರಿಗೆ ನಮ್ಮೆಲ್ಲ ಅಭಿನಂದನೆಗಳು ದಯಬಂಡ ಇದು ಯಾನ 5 ವರ್ಷದಿಂದಲ ಈ ದೇವಸ್ಥಾನಕ್ಕೆ ಬರೋದಿಲ್ಲ ವರ್ಷ ಬರ್ನಗಲ ಈ ದೇವಸ್ಥಾನ ಬಾರಿ ಎತ್ತರ ಬೆಳಗೊಂದುಂಡು ಅಂಜನೆ ಬಾರಿ ಪೊರ್ಲುಲ ತೋಜೊಂದುಂಡು ದೇವಸ್ಥಾನ ಬಾರಿ ಎಡ್ಡೆ ಕ್ಷೇತ್ರಲ ಅಭಿವೃದ್ಧಿ ಆಗುಂದುಂಡು ಅಂಜನೆ ಶ್ರೀನಾಥ ಗೌಡ್ರು ದುರ್ಗಾ ಪ್ರಸಾದ ಕೆರಮಣ್ಣರಿಗೆ ನಮ್ಮ ಬಾರಿತಾಯರಿಗೆ ನನ್ನಲ ಅಭಿನಂದನೆ ಕೊರಂದು ಈ ಕ್ಷೇತ್ರ ನನ್ನ ಎತ್ತರ ಬಳೆಯೋಡು ಈಗಲ ಪೂರ ಸಹಕಾರ ಆಶೀರ್ವಾದ ಇಪ್ಪಡು ಎಂಕಲ ಕೈ ಎಟ್ಲ ಐನಾತ್ ಎಂಕಲ ಸಹಾಯ ಎಂಕ್ಲೊಂಜಿ ಮಲ್ಪುಣ ದೇವರಿ ಇಂಗ್ಲಿಗೆ ಯೋಗ ಭಾಗ್ಯನ ಎಂಕ್ಲಿಗೆ ಮಾತೆರಿಗ್ಲ ಅರಸವಡು ಈಗಲ ಮಾತೆರಿನ ಸಹಕಾರ ಇಂಜನೆ ಇಪ್ಪಡಂದು ಕೇಳೊಂದು ಎನ್ನ ರಟ್ಟು ಪಾತ್ರ ನಮಗಿದ್ದಂಗೆ ನಮಸ್ಕಾರ. ಬೆಂಗಳೂರು ಘನ ಒಂದು ಅನಗ ಹೋಟೆಲ್ ಮಾಲಕಿಯರ ಮುಖಾಂತರ ಮಲ್ಲ ರೀತಿಯಲ್ಲಿ ಕೊಡುಗೆ ರಾಜ್ಯಾಂಗನಿಗೆ ಕಲ್ಲು ಹಾಸನ ವ್ಯವಸ್ಥೆ ಮಾಡ್ತಾರೆ. ಈ ವರ್ಷದ ಒಂದು ಮಲ್ಲ ದಾಣಿನ ಬರ್ತದೆ ದೇವರಿಗೆ ಶಾಶ್ವತವಾಯಿನ ಪುಷ್ಪ ಕನ್ನಡಿ ಕೊರಡು ಜಾತ್ರಾ ಮಹೋತ್ಸವದ ದೇವರ ನನಾಥ ಪೊರ್ಲು ಕೊರಡು ಉದ್ದೇಶ ದೀವೊಂದು ಆರ ಪೊರ್ಲುದ ಸೇವೆಯನ್ನು ಕೊಡ್ತಾರೆ. ಆರನ ಪರವಾದ ಆರನ ಮಾತೃಶ್ರೀ ಲಲಿತಮ್ಮಗೆ ನಮ್ಮ ವೇದಿಕೆ ಭಿನ್ನರಿದೆ ಶಾಳು ಪಾಡಿದೆ ಹಾರಾರ್ಪಣೆ ಮಾಡ್ತದೆ ಫಲ ಪುಷ್ಪ ಕೊಡ್ದು ಪತ್ರಿಕೆ ಅರಣ್ಯ ಪ್ರೀತಿ ಬರಬಹುದೇ ಗೌರವಿಸೋಂಗಿಲ್ಲ ವೃತ್ತಿಗಿಡ ಶಿಕ್ಷಕಿಯಾದ ಒಂದು ಜಾತ್ರೆ ಜೋಗ್ಲಿಗೆ ವಿದ್ಯೆ ಕೊರ್ನ ಆ ಪ್ರತಿರೂಪಣೆ ಇದರ ಮಗಕ್ಕೆ ಬರ್ತದಿಲ್ಲ ಒಂದು ಎಡ್ಡೆ ಧಾರ್ಮಿಕ ಕಾರ್ಯ ತನ್ನ ಇದನ್ನ ಮಗೆ ಕೊಡ್ತಿರ್ಬಂದ ಇಂತಹ ಬಾರಿ ಹೆಮ್ಮೆ ಉಂಟು. ನನ್ನ ಇದರ ಸಂಸ್ಕೃತಿಗೆ ನನ್ನ ದೇವರ ಸೇವನ ಯೋಗ ಭಾಗ್ಯ ದೀರ್ಘ ಆಯುಷ್ಯ ಕೊರಡು ಅಪ್ಪೆ ಕೊರ್ನ ಶಾಲೆ ಹಾರ ಏನ ಮಗಕ್ಕೆ ಸಲ ಪಡೆದು ಆ ಒಂಜಿ ಧರ್ಮಲಿಸಿದ ಚಾವಡಿಡಿ ಮಗಕ್ಕೆ ಪಡೆದು ಸಂತೋಷದ ಜೋರಾಯಿನ ಚಪ್ಪಾಳಿ ದೊಟ್ಟಗು ಅಪ್ಪೆ ಹಿರಿಯರೆಲ್ಲ ಸೊಲ್ಮೆ ಸಂದಾಯಿತ ಮಾಡ್ಕೊಡ್ಕೊಂಡು ಸುಂದರನ ಸನ್ಮಾನ ಪತ್ರನ ವಾಚನ ಮಾಡ್ಕೊಳ್ಳೆ ಶ್ರೀಮತಿ ವಿದ್ಯಾ ಶ್ರೀನಿವಾಸ್ ಸುಂದರ. ಓಂ ಶ್ರೀ ಅನಂತ ಪದ್ಮನಾಭಾಯ ನಮಃ. ಶ್ರೀ ಅನಂತ ಪದ್ಮನಾಭ ದೇವಸ್ಥಾನ ಅನಂತೋಡಿ ಬೆಳಾಲು ಗ್ರಾಮ ಮತ್ತು ಅಂಚೆ 57 42 40 ಬೆಳ್ತಂಗಡಿ ತಾಲೂಕು ದಕ್ಷಿಣ ಕನ್ನಡ ಜಿಲ್ಲೆ. ಶ್ರೀ ಬಜಿಲ ಅನಂತರಾಮ ಶಬರಾಯರು ಬೆಳಾಲು ಇವರಿಗೆ ಗೌರವ ಪೂರ್ವಕವಾಗಿ ಸಲ್ಲಿಸುವ ಸೇವಾ ಗೌರವ ಪತ್ರ. ಮೂಲತಃ ಬೆಳಾಲಿನವರೇ ಆದ ದಿವಂಗತ ಶ್ರೀನಿವಾಸ ಶಬರಾಯರು ಮತ್ತು ಗೌರಮ್ಮ ದಂಪತಿಗಳ ಸುಪುತ್ರರಾದ ಶ್ರೀ ಬಜಿಲ ಅನಂತರಾಮ ಶಬರಾಯರು ನಿವೃತ್ತ ಮುಖ್ಯೋಪಾಧ್ಯಾಯರು. ತಮ್ಮ ನಿವೃತ್ತಿ ಬದುಕಿನ ಸಾರ್ಥಕತೆಗಾಗಿ ಭಗವಂತನ ಪುಣ್ಯ ಸೇವೆ ಎಂಬ ಮನೋಭಾವನೆಯಿಂದ ಕಳೆದ 5 ವರ್ಷಗಳಿಂದ ನಮ್ಮ ಕ್ಷೇತ್ರದ ಪ್ರಧಾನ ಅರ್ಚಕರಾಗಿ ಸೇವೆ ಸಲ್ಲಿಸುತ್ತಿರುವುದು ನಮಗೆಲ್ಲ ಹೆಮ್ಮೆ ತಂದಿದೆ. ಅವರ ನಿಸ್ವಾರ್ಥ ಸೇವೆಯನ್ನು ಗೌರವಿಸಿ ಭಗವಂತನ ಪೂರ್ಣಾನುಗ್ರಹ ಅವರಿಗೆ ಸಿಗಲೆಂದು ಸಂಪ್ರಾರ್ಥಿಸಿ ನೀಡುವ ಅಭಿಮಾನ ಪೂರ್ವಕವಾಗಿ ಗೌರವಾರ್ಪಣೆ. ಅಸ್ರಣ್ಣರು, ಅನುವಂಶಿಕ ಮುಕ್ತೇಶ್ವರರು, ಅಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿ ಹಾಗೂ ಸರ್ವ ಸದಸ್ಯರು ಶಾಲೆ ಪಾಡಿದೆ ಮಲ್ಲ ಬಿಣ್ಣೆರೆ ಅನಂತ ಭಟ್ಟು ಮಂಚಮನೆಗರು ಕೂತ ಮಾಲೆ ಪಾಡಿದ ದೇವಸ್ಥಾನದ ಕಡೆ ಗೌರವದ ತಿರುಪೋದ ನಾನು ಇಲ್ಲಿ ಏಪಲ ಬೆಳಗೊಲ್ಲಿ ಪಡೆದು ದೀಪ ಕೊಡ್ದು ಜಾತ್ರೋತ್ಸವ ಸಮಿತಿದ ಅಧ್ಯಕ್ಷರನ್ನು ಕೈಗೆ ಸನ್ಮಾನ ಪತ್ರ ಕೊಡ್ದು ವೇದಿಕೆ ಮಾತ್ರ ಗೌರವಾನ್ವಿತರಲ್ಲ ನಮ್ಮ ದೇವಸ್ಥಾನದ ಅರ್ಚಕರೈನ ಶ್ರೀಯುತ ಅನಂತರಾಮಸ್ತವರ ಗೌರವಗಳು ಪ್ರೀತಿದೆ ಗೌರವಿಸೋದಿದೆ. ಜೋರಾಯಿನ ಕೈ ಚಪ್ಪಾಡಿ ದೊಡ್ಡಗೋ ಶ್ರೀಯುತ ಅರ್ಚಕರನ್ನ ಪ್ರೀತಿಗೆ ಗೌರವಗಳು ಸೊನ್ನೆ ಸಂದೇಶ ಬಂದಿದೆ. ಗೌರವಾರ್ಪಣೆ ಮಾಡ್ಕೊಳ್ಳೋದ್ರಿಂದ ವಿನಂತಿ ಮಾಡ್ಕೊಂಡಲ್ಲ. ಅನಂತ ದೇವೇಶ ಅನಂತ ಫಲದಾಯಕ
ಅನಂತ ದುಃಖನಾಶಾಯ ಅನಂತಾಯ ನಮೋ ನಮಃ. ದೇವರೇನು ತಂದು ಅಧ್ಯಕ್ಷರೇ, ಮುಖ್ಯ ಅತಿಥಿಗಳೇ, ನಮ್ಮ ದೇವಸ್ಥಾನದ ಕಮಿಟಿ ದೇವಸ್ಥಾನ ಸಮಿತಿಯ ಅಧ್ಯಕ್ಷರೇ, ಕಾರ್ಯದರ್ಶಿಗಳೇ, ಮಾತು ಸದಸ್ಯರೇ, ಸೇರಿದ ಮಾತ ಭಕ್ತಾಭಿಮಾನಿಗಳೇ, ಅಂಕಿತ ರಿಟೈರ್ಡ್ ಆದ 10 ವರ್ಷ ಆಗಿದೆ. ತುಂಬ ತುಂಬ ಕನ್ನಡ ಪಾತ್ರನಿತ್ತೆ ಜೋಕಾಡ್ತಿರ್ತವೆ ಅಂಡಿತ್ತ ಮೂರ ಪಾತ್ರಗಳು ಮಾತದೆ ಹೆಂಗೆ ದೇವರ ಮಾತ್ರ ಪಾತ್ರದ ದೇವರ ಪಾತ್ರ ಜನ ಮೌನ ಮಾತ್ರ ಪಾತ್ರಗಳು ಹೆಂಗಿತ್ತ ಮೌನನೇ ಹೆಂಗೆ ಜಾಸ್ತಿ ಆದ್ಮೇಲೆ ಪಾತ್ರ ಜೋರು ಬಾರಿ ಕಮ್ಮಿ ಅಂತ ಅಂಡದ ಅನಿವಾರ್ಯ ಪಾತ್ರ ಇದು ಮಾತ್ರ ಏನು ಹೋಗಾರದ್ದು ಇದು ಮಾತ್ರ ಸನ್ಮಾನ ಮಾಡ್ಕೊಂಡ ಎರಡು ಪಾತ್ರ ಪಂಡಿತ ಅಂಡ ತಪ್ಪಾಕೊಂಡು ಒಂದು ಎನ್ನೋ ಭಾವನೆ ವಿಶೇಷವಾದ ಇನ್ನೇ ರ್ಯಾಂಕ್ ಬರ್ತದೆ ಜೋಕ್ಲಿನ ಮಾತ ವಿಚಾರಿಸ್ತಾರೆ ಪತ್ರಕರ್ತೆ ಅನ್ನೋದು ವಿಚಾರಿಸ್ತಾರೆ ಎಂಚ ರ್ಯಾಂಕ್ ಬರ್ತಲ್ಲ ಯಾಕೆ ಅಂತ ಅನ್ನಿಕ್ಕೆ ಅವ್ರು ಎಂಚ ಮಾಡಿ ಕೆಲಸ ಮಾಡ್ತಾರೆ ಒಂದು ಜೋಕ್ ಮಾಡ್ತಾರೆ ಒಂದೇ ಎಂಕಲ ದಾಳು ಒಂದೇ ಎಂಕಲ ಆಂಗ್ಯ ಅಂತ ಪಾಠ ಆಂಗ್ಯನೇ ಎಪ್ಪ ನಿತ್ಯ ಓದ್ನೇ ಇತ್ತ ಪರೀಕ್ಷೆ ದಾಳ ಎಂಕಲ ದಾಳ ಟೆನ್ಷನ್ ಮಾಡ್ಕೊಂಡು ನಿಜ ಮಾಡಿ ಪರೀಕ್ಷೆ ಬಂದ ನಂದಿ ಸೋಕು ನಿದ್ದರ್ದ ನೆಮ್ಮದಿ ನಡೀತಾವ ಪರೀಕ್ಷೆನ ಒಂದು ಕೋಡಿಗೆ ಜನ ಬರೆಯುತ್ತವೆ ಈತ ಎಂಕಲ ವಿಷಯ ಬಹುಶಃ ಯಾನ ಇದಾಯ ಪಾತ್ರ ನೊಂದ ಯಾನಲ್ಲ ಇಡೆಗೆ ಅನಂತವಾಡಿಗೆ ಭಜನೆ ಮಾಡ್ತಾರೆ ಬಾರಿ ಗೌಜಿ ಅಂತ ಮಕ್ಕಳು ಕಾರ್ಯಕ್ರಮ ಉಂಟು ಭಜನೆ ಆಯ್ತು ఇప్పుడు ಊರದ ಮದಿಮೆ ಇತ್ತು ಅಂಡ ಆ ಕಾಲಡು ಅವು ಮಲ್ಲ ಮಂದಿರ ಆದಿತ್ತು ಐಕ್ ಏನು ನಾನು ವರ್ಷಕ್ಕೊಂದು 4 ಸರ್ತಿ ಬರ್ಬಿಡೋದು ಒಂದು ಇಡೆಗೆ ದಾರಿಗೆ ಗೊತ್ತಾ ಎಂಕ ಊರದ ಕೆಲಸ ಮಾಡ್ಕೊಂಡು ಇರ್ತಾರೆ ದಾರ ಅಂಚ ಏನು ಬಂದಂಗೆ ಬದ್ರದ್ದಾಗ್ತದೆ ದೇವರಿಗೆ ಕೈ ಮುಗಿದು ಹೋಗ್ತಾನೆ ಆ ಪಾಳು ಬಿಡು ಅಂತ ತುಗಿ ನನಗೆ ಮನಸ್ಸಿಗೆ ಭಾರಿ ಬೇರೆ ಕಣ್ಣೀರು ಮುಂಡೆಯಲ್ಲ ನನಗೆ ಎಂಚಕೊಂಡ ನಮ್ಮ ಹಿಂದೂ ನಮ್ಮ ರಾಷ್ಟ್ರ ಅವನೊಂದಂತ ದೇವರೇ ಆಯ್ನಂತ ಬೇಗ ಒಂದು ಮಾತಾಡಿಗಳಾಗಿ ತೋಜಿ ಬಿಡಬೇಕಾಗಿರೋ ಕರುಸೇನು ಪ್ರಾರ್ಥನೆ ಮಾಡ್ತಾರಲ್ಲ ಉಂಡೆ ಬಹುಶಃ ಐಕ್ಯದಾನ ಮಕ್ಕ ಮಾತ ಪ್ರಶ್ನೆ ಆತು ಬ್ರಹ್ಮಕಲಶ ಆತು ಒಂದು ಯಾಪಣ ಬರ್ತು ಒಂದು ಪತ್ತಿನ ನಮ್ಮ ಕಮಿಟಿದಾಗ ಐಕ್ಲ ಏನು ಕಾರ್ಯದರ್ಶಿ ಪಂಡ ನಮ್ಮ ಅರಮಾಯನೆ ಕಲಿಸ ಐ ಪಂಡ ಮಾಮ ಎಂಚಲ್ಲ ಇಲ್ಲೂ ಒಂಜಿ ಪೂಜೆ ಮಾಡ್ಕೊಂಡು ಅಂದ ಅಪ್ಪ ನನಗೆ ಭಾರಿ ಖುಷಿ ಅಂಡ ದಯಗೊಂಡ ಏನಾಯ್ತು ಒಂಜಿ ಪಂಡ ಬಂದಿತ್ತೆ ದಯಗೊಂಡ ಲಕ್ಷ ಗಟ್ಟಲೆ ಖರ್ಚು ಮಾಡ್ತಿದ್ದೆ ಮಾಡ್ತಾನೆ ಪೂಜೆ ಜನ ನಾರ ಬಂದಿಪ್ಪಲ್ಲ ಅಪ್ಪ ನಾಗ ನಿಖಿಲ ಪೂಜೆ ಜನ ನಾಡ್ಲೆ ನಿಖಿಲ ಜನ ಹತ್ತನೇಟ ತೀರ್ನ ಸಮಯ ಹೆಂಗೆ ತೀರ್ನಾಥ ತೀರ್ಲೆಕ್ಕ ಮಲ್ಪೆ ಮಂದ ಅಂಚ ಆನಿ ಬ್ರಹ್ಮಕಲಶ ಅದು ಬಹುಶಃ ಮೇ 25ನೇ ತಾರೀಕು ನೋಜಿ ಉಂಟು ಮೇ 16 ಮೇಘದ ಒಂದು ಬ್ರಹ್ಮಕಲಶ ಮೇ ಅಂದ 25ಗೆ ರೂಪಾಯಿ ತಿಳಿದು ಆನಿ ರಂಗಪೂಜೆ అని ಸುರ್ತಾವು ಪೂಜೆ ರಂಗಪೂಜೆಗೆ ಸುರು ಅಂಜನೆ ರಾಣಿ ತುಲಾ ಸಂಕ್ರಮಣ ಧನ ಸಂಕ್ರಮಣ ದಾನಿ ಪುನಃ ರಂಗಪೂಜೆ ಮಾಡ್ತಿದ್ವಿ ಎಲ್ಲ ಪೂಜೆ ಮುಗಿಯುತ್ತೆ ರಂಗಪೂಜೆ ರಂಗಪೂಜೆ ಅಂತ ಮಾಡ ಅಂಚ ದೇವರು ಹೆಂಗೆ ಒಂಜಿ ಸೇವರ್ಪಣ ಭಾಗ್ಯ ನಮ್ಮ ಕಮಿಟಿದ ಮೂಲಕ ಹೆಂಗೆ ಕೊಡ್ತೇವೆ ವಿಶೇಷವಾಗ್ತದೆ ನಾವೊಂಜಿ ಕೆರೆಗೆ ಉಂಟನ ನೀರಿಗೆ ಕಲ್ಲು ಬಂಡ ಅವು ಬಾರಿ ಸುತ್ತಾಗಿ ಅಲೆ 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 ಅಂತ ಹೋಗ್ಕೊಂಡು ಅವು ದಡಕ್ಕೂ ಮಾಡಲ ಸೇವರ್ಲಕ ಅಪ್ಪ ದಾಯ್ತ ಒಂದು ಯಾವೊಂದು ಉಂಟು ಬಂದ್ಬಿಡಂಗಿ ದಡ ತಕ್ಕಡೆ ಗೊತ್ತಾಗ್ಬೋದು ಗೊರ್ಪಡ್ತದೆ ನನಗೆ ಸ್ವಲ್ಪ ಬಾಲ ತೋಲಿ ಜಾಪ ಅಲೆ ಕತ್ಕೊಂಡು ಮುಟ್ಪಂಚಾಯತ್ ಒಂಜಿ ನಮ್ಮ ಒಂದು ಅಲೆದಾಯ ಬಂದ ನಮ್ಮ ಕೆಲಸರು ಅಥವಾ ಕೀರ್ತಿ ಅಥವಾ ಪುದರ್ ನಮ್ಮ ಅನಂತವಡಿಗೆ ಮಸ್ತ್ ಪುದರ್ ಉಂಟು ಲಾಯಕದ ಜನಕ್ಕಳು ಮಾತ ಭಾರಿ ಶಿಸ್ತಬದ್ಧವಾದ ಕೆಲಸ ಮಾಡ್ತಾರೆ ದೇವರ ಭಾರಿ ನಂಬಿಕೆ ದಾಖಲೆ ವಿಶ್ವಾಸದ ಒಂದು ಕೆಲಸ ಮಾಡ್ತಾರೆ ಭಾರಿ ಅಭಿವೃದ್ಧಿ ಮಂದು ಮಾತ ಪೊಗರನ್ನು ಬಿಡ್ತಾರೆ ಈಗ ಕಾರಣ ಜನ ಮಂಡ ಬ್ರಹ್ಮಕಲಶ ಮಾತ್ರ ಬೇಡ್ತಾರೆ ಆಯ್ತಾ ಮಗತಾನಿ ಎಲ್ಲ ಪೂಜೆಗೆ ಅದು ಪೂಜೆ ಆಪಣಕ್ಕೆ ಅಂತ ಪ್ರಕ್ರಿಯೆ ಇರಬೇಕು ಅದು ಪೆರಪ ಜಾತ್ರೆ ಒಟ್ಟು ಸೇರ್ತಾರೆ ಗೌಜಿದ್ದು ಜಾತ್ರೆ ಮಾಡ್ತಾರೆ ಅಲ್ಪ ಸುಮಾರು ಅವ್ಯವಸ್ಥೆ ಒಳಗಾಕು ದಯಗಂಡ ಆಯ್ತಾ ಮದ್ದೊಡು ಆಯ್ತಾ ಗಮನ ಎದ್ದೊಂದಿದೆ ಅಂಚ ಮೂಲ ಅಂಚದ್ದು ಮೂರು ಪ್ರತಿ ದಿನಲ ವ್ಯವಸ್ಥಿತವಾದ ಒಪ್ಪಂಜ ರಂಗಪೂಜೆ ಅಂಡ ಅವು ಬರೇ ರಂಗಪೂಜೆ ಅವು ಜಾತ್ರೆ ಲೆಕ್ಕ ಹಾಕೊಂಡು ಆತು ಶೋಕದ ರಂಗ ಅಚ್ಚುಕಟ್ಟಾಗ ಹಾಕೊಂಡು ರಂಗಪೂಜೆ
ಏನು ಮರ್ನಾಡು ಪಣ್ಪಣ್ಣು ನಿಕ್ಲು ಮಾದಿ ಸೇರಿ ಭಾಳ ಶೋಕದ ಪೂಜೆ ಮಲ್ಪಾರು ಅಂಡ ನಿಕ್ಲು ಭಕ್ತಿ ಸೇರ್ದ ಅಂಡ ಛೇ ಇದು ಅಣ್ಣರು ಎಡ್ಡೆ ಪೂಜೆ ಲಾಯ್ಕೆ ಮರ್ತಿದ್ದೆ ಅಂತ ಪಂದೇರು ಮಕ್ಕಳು ಒಂದು ಏನು ಏదో ಪಂತ್ರ ಉಂಡು ಆತು ಶೋಕದ ಪೂಜೆ ಅನ್ನೋದು ಆ ಒಂದು ನಮ್ಮ ಅಧ್ಯಕ್ಷರ ಮತ್ತು ಸಮಿತಿ ಮಾತ ದಿನನಿತ್ಯ ಬರ್ತಾರೆ ಅವನಿ ಬಾರಿ ಒಂಜಿ ಖುಷಿ ಬೆಂಗಣ್ಣ ನಿಂತಿದ್ದೆ ಮತ್ತೆ ಸೇರ ಮತ್ತೆ ಮಾತ್ರ ಅಲ್ಪ ಆಯ್ತಾ ಕೊರತೆ ಒಂದು ಅಲ್ಪ ಇಂಚಿನ ಕೆಲಸ ಬಾಕಿ ಉಂಟು ತೋಜನ ನಮ್ಮ ಏಪವಾರ ಸೇರಿನ ಸಮಸ್ಯೆ ನನಗೆ ಗೊತ್ತಾಗಲಿ ಅಂತ ಅನ್ನೋದು ಮತ್ತು ಆ ಸಮಸ್ಯೆನ ಬರ್ತಿದ್ವಿ ಆ ಸಮಯ ತೂವಿನ ಅಲ್ಪ ಪೂರ ಆ ಕೆಲಸ ಮತ್ತೊಂದು ಹೊಸಂಪ್ರತಿ ಭಾರಿ ಶೋಕ ನಮಗೆ ಮುಂಜೆ ನಿರಂತರ ಅದು ಕೆಲಸ ಅಂತೇಳಿ ಮಸ್ತ್ ಅಲ್ಲೇ ಉಂಟು ಯಾವ ಅಪ್ಪನಾಗ ನಮ್ಮ ಕೀರ್ತಿ ಆ ಒಂದು ಪ್ರಸಿದ್ಧಿ ಅವು ಮಾತ ನಿತ್ಯ ಪರವುದಾಗ್ತದೆ ಪಣ್ಣೊಂದಿರ್ತಾರೆ ಇನ್ನೇನು ಇಡೇ ಬಂದಾಗ ಕೆಲವು ಮಾತ್ರ ಪಾತ್ರಕೊಂಡ್ಯಾರು ಭಾರಿ ಶೋಕ ಆಗ್ತಂದು ನಮ್ಮ ಮಾತ್ರ ದುಡ್ಡು ಬರ್ತಾ ಒಂದು ಸಾರ್ಥಕತೆ ಆಗ್ತಂದು ಸ್ವಲ್ಪ ನಮ್ಮ ದುಡ್ಡು ಖರ್ಚು ಆಗ್ತಂದು ಪಾಡ್ಯರು ಕಮಿಟಿದಾಗಲಿ ಪಾಡ್ಯರು ಅನ್ಪಡ ತೋಜುಂಡು ಅನ್ಪಡ ಒಂಜಿ ಭಕ್ತರನ್ನ ಒಂಜಿ ಬಾಯಿದ ಭಕ್ತನ ಎನ್ನ ಕಿಡಿಕೇಳು ಮುಂದು ಗೊಡಾಯಿನ ಸ್ವಲ್ಪ ಕೆಲವು ದಿವಸ ಕೊಂಡ ಅಪ್ಪ ಕತ್ತಿ ತೋಜಿದ್ವಿ ನಮ್ಮ ದುಡ್ಡು ಮಾತ್ರ ಮಾಡ್ಕೊ ಕಲೆಕ್ಷನ್ ಮಾಡ್ಕೊ ಸ್ವಲ್ಪ ದಾಲ ಕೆಲಸ ತೋಜಿದ್ವಿ ನಂಚಾತ ಸ್ವಲ್ಪ ಇನ್ನು ಒಂಜಿ ಪ್ರತಿಯೊಂದು ಸೇವೆಗಳ ಉದಾಹರಣೆಗೆ ಒಂದು ಪುಷ್ಪ ಅಲಂಕಾರ ಮಾಡ್ತಾರೆ ಏರ್ಲ ತೂವಿನಾಗಲು ಛೇ ಭಾಳ ಶೋಕ ಆಗ್ತದೆ ಎಲ್ಲ ದುಡ್ಡು ಬಂದಂಗೆ ಸಾರ್ಥಕ ಅನ್ಪ ಅಂಚನೆ ಮುರಾಣ ದಿಂಚಿ ಮುಲ್ಪ ಪೊರ್ತು ಶೋಕದ ಒಣಸು ಗೊತ್ತುಗು ಕಾಫಿ ಟಿಫಿನ್ ಬೈಯಾಕಲ ಪಿರಪ್ಪ ಮಾತ ಅಚ್ಚುಕಟ್ಟಾದ ಏರೆಲ್ಲ ಕೊಡ್ತಾರೆ ನಾನು ಹೊಡೆದ ಜನ ಜಾಸ್ತಿ ಆದ್ರೆ ನಾನು ಅವು ಏರೆಲ್ಲ ಗೊತ್ತಾದ ಅಕ್ಲು ಕಮಿಟಿ ಅಕ್ಲು ಮಾತು ಆಗಿನ ಮಾತ ಸರಿ ಮಾಡ್ತದೆ ವೈದ್ಯಗಳ ಒಂಜಿ ಕೊರತೆ ಅವನ ಲೆಕ್ಕ ಹಂಗೆ ಸುಧಾರಿಸ್ತಾರೆ ಅವು ಮುಲ್ಪದ ಒಂಜಿ ವೈಶಿಷ್ಟ್ಯ ದಯಮಾಡ ನಮ್ಮ ಅಧ್ಯಕ್ಷರಲ್ಲೇರು ಏನು ಪಂಡಿತ ಬಂಡ ಎನ್ನ ಬಗ್ಗೆ ತುಂಬ ಪಂಡರು ಅಂಚಾನೆ ಯಾರು ಬಿಟ್ಟು ಬಂದು ಪದನಾಡ ದಯಮಾಡ ಆ ನಿರ್ಧಾರ ಬರ್ತಾರೆ ಹೂ ತಗೊಂಡಿದ್ದಾರೆ ದಯ ಮುಲ್ಪದ ವಿಶೇಷ ಅವು ಮಾತಲ್ಲ ಅಲಂಕಾರ ಪ್ರಿಯ ವಿಷ್ಣು ಮಾಡಲಿಕ್ಕನೆ ಮುಲ್ಪ ಏರು ಮತ್ತು ಬರ್ಪೇರು ಹಾಕಲು ಪೂರ ಹಣ್ಣುಕಾಯಿ ಗೊತ್ತಿನಾಗಲು ಹಣ್ಣುಕಾಯಿ ಕೊಂಡತ್ತಿಲ್ಲ ಮೇಲೆ ಸುತ್ತಮುತ್ತ ಮಾತ್ರ ಎಬೋಲ ಪೂ ಕೊಂಡಿದ್ದಾರೆ ಅವು ಒಂದು ಭಾಗಪದ ವಿಶಿಷ್ಟ ಇದನ್ನು ಕೆಲವು ಪೂಜೆ ಮತ್ತು ಪುಷ್ಪನೇ ಪೂಜೆ ಮೂಲ ಅಂಚ ಬೋರ್ಡಾದ ಪುಷ್ಪ ಇಟ್ಕೊಂಡು ಅಂಚನೆ ಅಂಚನ ಒಂದು ಕೆಲಸ ಅವಡ್ನ ಪಂಡ ಅರಗ ಒಂದು ಸರ್ತಿ ಗಿಡ ಎಲ್ಲಿ ಕೊಡ್ತು ನಾನು ನೀರು ಚೂರು ವಾಸನೆ ಬರ್ತದೆ ಅಧ್ಯಕ್ಷರೇ ಚೂರು ನೀರು ವಾಸನೆ ಕೂಡ ಚೂರು ಸರಿ ಮಲ್ತಾನೆ ಬಂದಾಗ ಕ್ಲೀನು ಕಾಕೊಂಡೆ ಇಂಚ ಒಂದು ಸರ್ತಿ ಬಾಕಲ್ ಜೊತೆ ಪಣಗ ಒಂದು ನಾಯಿ ಬರ್ತಂದೆ ಛೇ ಈ ಬಾಕಿ ಗೇಟ್ ಮಾಡ್ತಾನೆ ಎಡ್ಡೆ ಬಂತಾನೆ ಆರಡೆ ಮಾಡ್ತಾನೆ ಅವಲ್ಲ ಮುಂಚೆನೆ ಅವು ಪನಾಡು ಅವು ಅಪ್ಪಗನೆ ಕೆಲಸ ಆದಾನ ಬಕ್ಕ ಅಧ್ಯಕ್ಷರ ಮಂಡ ಅದು ಮಾತಾಡಿ ಒಟ್ಟು ಸೇರಿದ ಕೆಲಸ ಅಂತಾರೆ ಕಂಬಾಯಿ ಒಟ್ಟು ಕೊಟ್ಟು ಕತ್ತಿ ಕೊಟ್ಟು ಬಂದ ಪತ್ತದ ಕೆಲಸ ಮಾಡ್ಕೊಳೋರು ಅಂಚಿನ ಅಧ್ಯಕ್ಷರು ಅವು ನಮ್ಮ ಉದಾಹರಣೆಗೆ ಮೋದಿ ಲೆಕ್ಕನ ಪರವಳಿ ಅಲ್ಲಿಗೆ ಒಂಜಿ ಮೂಲಕ್ಕೆ ನಮ್ಮ ಊರದ ಮೋದಿ ಲೆಕ್ಕ ಅಂಚನೆ ನಮ್ಮ ಕಾರ್ಯದರ್ಶಿ ಒಳ್ಳೆಯರು ಆದರೆ ಬಹುಲ ಅಲ್ಲಿ ತಂತ್ರ ತೋರ್ತಾರೆ ಇನ್ನು ಒಲೈ ಬತ್ತ ಬಿದೆ ಮಟ್ಟ ಮಾತ ಕೆಲಸ ಗೊತ್ತು ನನಗೆ ಅನುಭವ ಆ ಏರು ಎಂಜಿಂಚ ಪಾತ್ರರು ನಿಂಚ ಮಾತಾಡಿನ ಸಹಾಯದ ಪದ ಮಾಡುದು ಭಕ್ತರಿಗೆ ವಾನಮತೆ ಸೇವೆ ಕೊಡೋಣ ಅದು ಮಾತ ಕಷ್ಟ ಪರಿಹಾರ ಹಾಕೊಂಡು ದೇವರಿಗಳ ಭಕ್ತರಿಗಳ ಬಾರಿ ಮುಟ್ಟ ಮಾತ್ರ ಅಲ್ಲಾರು ಅವನಿಗೆ ಕೆಲಸ ಮಾಡ್ಕೊಂಡು ದಯದಂಡ ವಿಶೇಷವಾದ ದೇವರಿಗೆ ದಾಯ್ತ ಆವಡ ಅವು ದೇವರಿಗೆ ನೇರ ಬರಲ್ಲ ಬದಿ ಆಯ್ತಾ ಬದಲ ದೇವರು ಒಂದೊಂದು ಜನವನ್ನು ಸೃಷ್ಟಿ ಮಾಡ್ತಾರೆ ಅವ್ರಿಗೆ ಯಾಕೆ ಒಂದು ಪಾಡ್ತಾರೆ ನೆಪ ಮಾತ್ರ ನಮ್ಮ ಮಾತ್ರ ಇನ್ನು ಮಾತ್ರ ದೇವ್ರು ಮಾಡ್ತಾರೆ ಅಂತ ಉದಾಹರಣೆ ನಮ್ಮ ಕಮಿಟಿ ಅಂಚನೆ ಈ ಭಕ್ತಿ ಮಪ ಈತ ಮಲ್ಲ ಏನು ಈ ಪೊಗರ್ನ ಅಂಡ ಇದಕ್ಕೆ ಪೂರ ಕಾರಣ ಮುಲ್ಪದ ಭಕ್ತರು ದುಮ್ಮು ಅಂತ ದೇವಸ್ಥಾನದ ಬೊಣಾತ್ ಮುಡಿಗಟ್ಟಲೆ ಏಡಿ ಬರ್ಬೇಕು ಆಸ್ತಿ ಪೇದಂದ್ರೆ ಹತ್ನಾಗಲ ಈತ ಶೋಕದ ಕೆಲಸ ಜಾತ್ರೆ ಅಂತ ಆಟ ಇದ್ದಿದ್ದಿ ಅಂಡ ಇನ್ನು ದಾಲ ನಮ್ಮಟ ಸಂಪತ್ತು ಅಂತ ಇದನ್ನಲ್ಲ ಇನ್ನು ಭಕ್ತ ಸಂಪತ್ತು ಮತ್ತು ಬೋಣ್ಣ ಅಂತಂದು ಊರ್ದ ಪರಗುರ್ದಲ್ಲ 50,000 ಲಕ್ಷ ಗಟ್ಟಲೆ ಕೊಟ್ಟು ಮಲ್ಪ ಈ ದೇವಸ್ಥಾನ ಒಂದು ಅಭಿವೃದ್ಧಿ ಮಾಡ್ಕೊಂಡಂತ ಒಂದು ಅಂಡ ಅವು ಬಹುಶಃ ದೇವರೇ ಸಾಧ್ಯ ಮಾತಂದು ಹೊಂಟೆ ಅಂಚನೆ ಹೇಳ್ತಾರ ಒಬ್ಬ ದೇವರು ನಮಗೆ 2 ಪಾತ್ರಗಳನ್ನು ಅಂಡ ಎಂಟು ಬಾರಿ ತಿರುಗಿ ಕೆಲಸ ದೇವಂಡ
ಭಕ್ತರ ಎಂಚಿನ ಕಷ್ಟದ ದೇವರ ಬಂದು ಪ್ರಾರ್ಥನೆ ಮಾಡ್ಕೊಂಡ ಕೆಲಸ ಕೂಡ ಆಯ್ದಕ್ಕನೆ ಆತು ಒಂಜಿ ವಿಶ್ವಾಸ ಭಕ್ತರುಂಡು ದೇವರುಗಳ ಮಧ್ಯದಲ್ಲಿ ಇಪ್ಪಂಚಿನ ಒಂಜಿ ಎಂಕ್ ಈ ಒಂಜಿ ಕೆಲಸ ಮಾಡ್ಕೊಂಡ ಒಂಜಿ ಭಾಗ್ಯ ಕೊಡ್ತಾರೆ ಅಂತ ಎಂಕ್ ಭಾರಿ ತೃಪ್ತಿ ತಿಳ್ಕೊಂಡು ಅಂಚ ಅನೇಕ ಭಕ್ತರು ಏನಂತ ಭಕ್ತರು ನೋಡಿ ಕೇಂಡೆ ಅಂದ ಅತ್ತ ಊಟ ಕೇಂದ್ರ ಅಂದ ಪ್ರತಿ ಒಂಜಿ ಕೆಲಸ ಅಲ್ಲ ದೇವರಡ ಪಂಡ ಅವುದ ಆಪುಂಡು ಆತುಂಡು ನನ್ನಲ್ಲ ಆವಡು ಆಪುಂಡು ಅನ್ನೋದರ ಯಾನು ನಿನ್ನೆ ಪಾತ್ರ ಸುಮಾರು ಕೊಟ್ಟಾಂಡು ಪಾತ್ರ ಅಂತಾನೆ ವಿಶೇಷವಾದ ಇನ್ನು ಕೆಲವು ಮಾತ್ರ 2-3 ಜನ ಮಾತ್ರ ಪುದರ್ ಬಣ್ಣ ಅಂತ ಮಾತಾಡ್ದ ಗಂಡ ಕುದರ್ ಬೊಡ್ಡು ಬಣ್ಣ ಅಣ್ಣ ಎಂಕಲ ತೂತಿ ಜರ್ಕೊಂಡು ಅಂಚತ್ತ ಮಾತಾಡಲ್ಲ ಅಂತಾನೆ ಮಾತ್ರ ಊರಿಗೆ ಅಂತಾನೆ ನಂಬಿದಿದ್ದಾರೆ ಏನ ಪಾತ್ರಗೂ ನಂಬಿಕೆ ಹೋಗ್ತಾರೆ ಅಂತಾನೆ ಪಾತ್ರನ ದೇವರು ಅಂದ್ಕೊಂಡಿರೋದು ಅವು ಮಾತ ಇತ್ತಲ್ಲ ಕೂಡ ಭಗವಂತಿಗೆ ಸೇರೋದು ಅಂಚ ಹೆಂಗೆ ಮತ್ತೆ ಈ ಮತ್ತೆ ಇಂಚ ಸನ್ಮಾನ ಮಾಡ್ತಾರ ಅವು ಪೂರ ಭಗವಂತ ಅರ್ಪಣೆ ಮಾಡ್ಕೊಂಡು ನಾನು ನಿಂತು ಕೂಡ ಎಂಕ್ ಇಂಚನವ ಯೋಗ್ಯತೆ ಕೊರ್ಪಣ ಇಂಚನವ ಈ ಸೌಭಾಗ್ಯ ದೇವರ ಅನುಗ್ರಹ ಪಟ್ಟು ದೇವರ ನಟ್ಟೊಂದು ಈಗಲೇ ಮಹಾಚಾರ್ಯಗಳ ಧನ್ಯವಾದ ನಂಬಿಸೋದು ದೊಡ್ಡ ಪಾತ್ರವನ್ನು ಮುಗಿತು ಪರ್ಲ ಮನಸ್ದ ಪರ್ಲ ಪಾತ್ರಗೂ ಸೊಲ್ಮೆನ ಸಂದಾಯಿತ ಮತ್ತೊಂದು ಧರ್ಮಲೆಸದ ಕಾರ್ಯಡು ದುಂಬತ್ತ ಪೋಂದು ನಮ್ಮ ಮುಂಡಾಜಿ ಮತ್ತು ಉಂಪೂರು ಸುಲಿಂಚಿ ಮುಂಡಾಜಿಡೆ ಉಳ್ಳೇರೆ ಮೇರೆ ನಮ್ಮ ಬೆಳ್ತಂಗಡಿ ರಬ್ಬರ್ ಸೊಸೈಟಿದ ಉಪಾಧ್ಯಕ್ಷರಾದ ಉಳ್ಳೇರೆ ವಿಶೇಷವಾದ ಸಮಾಜ ಸೇವೆ ಮತ್ತೊಂದು ಪ್ರಪಂಚದ ರೋಟರಿ ಕ್ಲಬ್ದ ಅಧ್ಯಕ್ಷರಾದ ಉಳ್ಳೇರೆ ಅಲ್ಪ ಕೃಷಿ ಆರ್ನ ಪ್ರಧಾನವಾಯಿನ ಒಂದು ಹುಮ್ಮಸ್ಸು ಅವ್ರ ಹಾಬಿಯೇ ಕೃಷಿದು ಬಂದಿರೆ ರಬ್ಬರ್ ಕೃಷಿದ ಉಪಾಧ್ಯಕ್ಷರಾದ ಉಳ್ಳೇರೆ ಅಲ್ಪ ಹಾಲು ಉತ್ಪಾದಕರ ಸಂಘದ ಅಧ್ಯಕ್ಷರಾದ ಉಳ್ಳೇರೆ ಕೃಷಿ ಕ್ಷೇತ್ರ ಸಹಕಾರಿ ಕ್ಷೇತ್ರ ಶೈಕ್ಷಣಿಕ ಸಾಮಾಜಿಕ ಸಹಕಾರಿ ಕ್ಷೇತ್ರ ಧಾರ್ಮಿಕ ವಿಚಾರಗಳು ಆರ ತನ್ನದೇ ಆಯ್ನ ತನ್ನ ಛಾಪನ್ನು ಮೂಡಿಸಿದ ಶ್ರೀಯುತ ಅನಂತ್ ಭಟ್ ಮಂಚಿ ಮೇಲೆ ಶ್ರೀಯುತರ ಆಯ್ನ ಮಲೇಷ್ಯಾ ಕಾಶ್ಮೀರ ಬೇತೆ ಬೇತೆ ಕಡೆಗೆ ಹೋದು ಅಧ್ಯಯನ ಮಾಡ್ತದೆ ಅವೇನು ಎಡ್ಡೆ ರೀತಿಯಲ್ಲಿ ನಮ್ಮಲ್ಪಲ ಇನ್ನು ಅನುಷ್ಠಾನ ಮಲ್ಪಡು ಒಂಜಿ ಛಲಕು ಯಾರು ಅಧ್ಯಯನ ಮಾಡ್ತಾರೆ ಬಾರಿ ಕೊರ್ಲುದ ಮೊಹಲ್ಲ ಮನಸ್ಸದ ಅನಂತ್ ಭಟ್ ಮಂಚಿ ಮೇಲೆ ಬದುಕು ಕಟ್ಟೋಣಿ ಬನ್ನಿ ತಂಡದೊಡಗ ಕೈ ಜೋಡಿಸದೆ ಬೇತೆ ಬೇತೆ ಸೇವಾರ್ಥವಾದ ಸೇವಾರೂಪವಾದ ಆರ್ನ ತನ್ನದೇ ಆಯ್ನ ಕೈಯಾಯಿನ ಸೇವೆನೆ ಸಮಾಜಕ್ಕೆ ಅರ್ಪಿಸೋದಿಲ್ಲರೆ ಸರ್ ಈಗಾದ ಇವ್ರನ್ನ ಪರ್ಲ ಪಾತ್ರಗಾದ ಎಂಗ್ಲ ಧರ್ಮ ಚವಡಿದ ಬರ್ತೇನೆ ಏನು ತುರುಟ್ಟು ಪೂರ್ತಿ ಪಾತ್ರ ಪ್ರಶಸ್ತ ಇಜ್ಜಿಂದ ತೋಜುಂಡು ಅಂಚಾದ ಕನ್ನಡ ಪಾತ್ರ ಕ್ಷಮೆ ಪಡ ನಮ್ಮ ತುಳುನಾಡು ಆಂಡಲ ಒಂಜಿ ಕರ್ನಾಟಕ ಒಂದು ಪಣ್ಪಣ ದೃಷ್ಟಿಯಲ್ಲಿ ಕನ್ನಡ ಪಾತ್ರ ಕ್ಷಮೆ ಕೊಡೋದು ಅನಂತೋಡಿ ದೇವಸ್ಥಾನದ ದ್ವಿತೀಯ ದಿನದ ಜಾತ್ರಾ ಕಾರ್ಯಕ್ರಮದ ಸಂಜೆಯ ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಎಲ್ಲ ಗಣ್ಯಮಾನ್ಯರೇ, ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವಂತಹ ಎಲ್ಲ ಭಕ್ತರಿಗೂ ತಾಯಿ ಪ್ರತ್ಯಕ್ಷ ದೇವರಂತೆ. ಅಂತಹ ಒಂದು ವಿಶೇಷ ಮಾತೆಯರ ಸಮೂಹವೇ ಇಲ್ಲಿದೆ. ಎಲ್ಲ ದೇವರಿಗೂ ಕೈ ಮುಗಿಯುತ್ತಾ ಸ್ಥಳ ಸಾನ್ನಿಧ್ಯದ ಅನಂತ ಪದ್ಮನಾಭ ದೇವರು ಹಾಗೆಯೇ ಎಲ್ಲ ಪರಿವಾರ ದೈವಗಳಿಗೂ ಸಾಷ್ಟಾಂಗ ಪ್ರಣಾಮಗಳನ್ನು ಅರ್ಪಿಸುತ್ತಾ, ವಿಶೇಷವಾಗಿ ಈ ಒಂದು ಕ್ಷೇತ್ರ ಇಷ್ಟು ಬೆಳಗಬೇಕಾದರೆ ಅದೆಷ್ಟೋ ಜನರ ಶ್ರಮ ಇದೆ. ಇವತ್ತು ನಮ್ಮೊಂದಿಗಿಲ್ಲದೆ ಕೀರ್ತಿಶೇಷರಾಗಿರಬಹುದು, ಅವರಿಗೆ ನನ್ನ ಪ್ರಣಾಮಗಳನ್ನು ಸಲ್ಲಿಸ್ತೇನೆ. ಹಾಗೆಯೇ ಇವತ್ತು ಇಲ್ಲಿ ಈ ಉತ್ಸವದಲ್ಲಿ ಪಾಲ್ಗೊಂಡಂತಹ ಎಲ್ಲ ಈ ದೇವಸ್ಥಾನದ ಅಭಿವೃದ್ಧಿಯಲ್ಲಿ ಸಹಕರಿಸಿದವರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ, ಹಾಗೆಯೇ ಇಷ್ಟೊಂದು ಸುಂದರವಾದ ದೇವಸ್ಥಾನ ಇಲ್ಲಿ ನಿರ್ಮಾಣ ಆಗಬೇಕಿದ್ರೆ ಈ ಜಾಗದ ಆನುವಂಶಿಕ ಮಕ್ತೇಸರ ಮನೆತನದ ಧರ್ಮಾಧಿಕಾರಿಗಳು ಆದಂತಹ ಶ್ರೀ ವೀರೇಂದ್ರ ಹೆಗ್ಡೆ ಅವರಿಗೆ ದಯಾಂತರಾಳದ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ನನ್ನ ಪರಿಚಯ ಮಾಡುವಾಗ ಸರ್ ಹೇಳಿದರು, ಎಲ್ಲ ಸಹಕಾರಿ ರಂಗದ್ದೇ ಜಾಸ್ತಿ ಇತ್ತು, ಧಾರ್ಮಿಕ ಕ್ಷೇತ್ರದ್ದು ಕೊನೆಗೆ ಒಂದು ಮಾತ್ರ ಇತ್ತು. ನಾನು ಹೇಗೆ ಮಾತಾಡ್ಬೋದು ಅಂತ ಹೇಳುವಂಥದ್ದೇ ನನಗೆ ಸ್ವಲ್ಪ ನನ್ನನ್ನೇ ಪ್ರಶ್ನೆ ಮಾಡಿಕೊಂಡೆ. ನಮ್ಮ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರು ಅವರು ವಕೀಲರಿದ್ದಾರೆ, ತುಂಬ ಜಾಣರಿದ್ದಾರೆ. ಅವರ ಮಾತಿಗೆ ನನಗೆ ತಪ್ಪಿಸಿಕೊಳ್ಳಲಿಕ್ಕೆ ಆಗಲಿಲ್ಲ. ತಪ್ಪಿಸ್ಬೇಕು ಅಂತ ಬಹಳ ಪ್ರಯತ್ನ ಪಟ್ಟೆ ನಾನು. ಆದರೂ ಕೂಡ ಮಲ್ಲೇಜಿ ಆಪುಂಡ್ರು ಏನು ಕೇಂದ್ರ ಗೊತ್ತುಂಡು ಒಂದೇ ಯಾವುದಂದ್ರೆ ವಕೀಲರ ಭಾಷೆಯಲ್ಲಿ ಮಾತಾಡಿದರು.
ಧನಂಜಯ ಸರ್ ಅವರು ಬರಬೇಕಿತ್ತು. ಅವರು ನಮ್ಮ ರೋಟರಿ ಮಿತ್ರರು ಹೌದು, ಫ್ಯಾಮಿಲಿ ಹಿತೈಷಿಯೂ ಹೌದು. ಅವರು ನನಗೆ ಆಚೆ ಬದಿಯಿಂದ ಫೋನ್ ಮಾಡಿದರು, ನೀವು ಒಂದು ಹೋಗಿ ಏನಾದರೂ ಮಾಡಿ ಇವತ್ತಿನ ಒಂದು ಸಣ್ಣ ಸಭೆ, ತೊಂದರೆ ಇಲ್ಲ, ಗಡಿಬಿಡಿ ಇಲ್ಲ ಅಂತ. ಇಲ್ಲಿ ತುಂಬ ಕಣ್ಣುಗಳನ್ನು ನೋಡುವಾಗ ಸ್ವಲ್ಪ ಹೆದರಿಕೆ ಆಗ್ತದೆ, ಆದರೂ ಕೂಡ ನನ್ನಿಂದ ಆದಷ್ಟು ಒಂದಷ್ಟು ವಿದ್ಯಮಾನಗಳನ್ನು ಹೇಳಬೇಕು ಅಂತ ಇದ್ದೇನೆ. ಪ್ರಥಮವಾಗಿ, ಸಮರ್ಥ ನಾಯಕನಿದ್ದರೆ, ಸರಿಯಾದ ನಾವಿಕನಿದ್ದರೆ, ದಿಕ್ಕೇ ಕಾಣದಂತಹ ಸಮುದ್ರದಲ್ಲಿ ಹೇಗೆ ಆ ಹಡಗು ಹೋಗಿ ದಿಕ್ಕನ್ನು ತಿಳಿದು ವ್ಯವಸ್ಥಿತವಾದ ಜಾಗವನ್ನು ಸೇರ್ತದೋ ಹಾಗೆಯೇ ಈ ದೇವಸ್ಥಾನದ ಕೆಲಸ ಸಾಗಿ ಬಂದಿದೆ ಅಂತ ಹೇಳಲಿಕ್ಕೆ ನಾನು ಸಂತೋಷ ಪಡ್ತೇನೆ. ಯಾಕೆಂತ ಹೇಳಿದ್ರೆ ಇಲ್ಲಿ ಸಮರ್ಥವಾದ ನಾಯಕತ್ವ ಇದ್ದ ಕಾರಣ ಇಷ್ಟೊಂದು ಶಿಸ್ತಿನಿಂದ ಈ ದೇವಸ್ಥಾನ ಇಲ್ಲಿ ಇವತ್ತು ಎಲ್ಲರ ಸಹಕಾರದಿಂದ ತಲೆ ಎತ್ತಿ ನಿಂತಿದೆ. ನಾನು ಈ ಆಮಂತ್ರಣ ಪತ್ರಿಕೆಯನ್ನು ನೋಡಿ ಅಧ್ಯಕ್ಷರಲ್ಲಿ ಹೇಳಿದೆ, ಬಹಳ ಖುಷಿ ಆಯಿತು ಅಂತ. ಯಾಕೆ ಅಂತ ಹೇಳಿದ್ರೆ ಯಾರು ಕೂಡ ಇಲ್ಲಿ ಹೆಸರಿಗೋಸ್ಕರ ಕೆಲಸ ಮಾಡಿದ್ದಲ್ಲ, ಆದ ಕಾರಣ ಇಷ್ಟು ವ್ಯವಸ್ಥಿತವಾಗಿ ಆಗಲಿಕ್ಕೆ ಕಾರಣ ಎಂಬುದಕ್ಕೆ ನಿಸ್ಸಂಶಯ. ನಿಜವಾಗಿಯೂ ನಿಮ್ಗೆಲ್ಲರಿಗೂ ಪ್ರಣಾಮಗಳನ್ನು ಹೇಳ್ತೇನೆ. ಯಾಕೆ ಅಂತ ಹೇಳಿದ್ರೆ ದೇವರ ಕೆಲಸ ಆಗಬೇಕು ಅಂತ ಹೇಳುವ ದೃಷ್ಟಿಯಲ್ಲಿ ನೀವು ಮಾಡಿದ್ದೀರಲ್ಲದೆ ನಿಮ್ಮ ಹೆಸರಿಗೋಸ್ಕರ ಖಂಡಿತ ಅಲ್ಲ. ಹೆಸರಿಗೋಸ್ಕರ ಯಾರು ಕೆಲಸ ಮಾಡ್ತಾರೋ ಅವರಿಗೆ ಖಂಡಿತ ಹೆಸರು ಬರುವುದಿಲ್ಲ, ಅವರಿಗೆ ಬರುವುದು ಕೆಟ್ಟ ಹೆಸರೇ. ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಒಳ್ಳೆ ಕೆಲಸ ಮಾಡಿದವರನ್ನು ನಿಂದನೆ ಮಾಡಿದ್ರೆ 10 ನಿಮಿಷದಲ್ಲಿ ನಮಗೆ ಹೆಸರು ಬರ್ಬೋದು, ಮಾಧ್ಯಮಗಳಲ್ಲಿ ಬರ್ಬೋದು, ದೊಡ್ಡ ವಿಷಯ ಅಲ್ಲ. ಜೀವಮಾನ ಪರ್ಯಂತ ಒಬ್ಬ ವ್ಯಕ್ತಿ ಮಾಡಿದಂತಹ ಕೆಲಸವನ್ನು ದೂರುವುದು ಸುಲಭ, ಮಾಡಿ ತೋರಿಸುವುದು ಕಷ್ಟ. ಯಾಕೆ ಅಂತ ಹೇಳಿದ್ರೆ ನಾನು ನೋವಿನಿಂದಲೇ ಹೇಳ್ತಾ ಇದ್ದೇನೆ. ಎಲ್ಲರೂ ಅರ್ಥ ಮಾಡ್ಕೊಳ್ಳಿ, ಎಲ್ಲರೂ ಬುದ್ಧಿವಂತರೇ. ಯಾರು ಬುದ್ಧಿವಂತರು ಅಲ್ಲದವರು ಇವತ್ತು ಈ ಪ್ರಪಂಚದಲ್ಲಿ ಇಲ್ಲ. ಯಾವ ವ್ಯಕ್ತಿಯ ಹೆಸರನ್ನು ನಾನು ಹೇಳುವುದಿಲ್ಲ. ನಾನು ಎಲ್ಲ ವೇದಿಕೆಯಲ್ಲಿ ಹೇಳ್ತಾ ಇದ್ದೇನೆ, ಇವತ್ತು ಹೇಳ್ತೇನೆ, ಒಳ್ಳೆಯವರಿಗೆ ಕಷ್ಟ ಬಂದಾಗ ಒಳ್ಳೆಯವರೊಂದಿಗೆ ನಿಲ್ಲಿ, ಒಳ್ಳೆಯವರು ಕೆಟ್ಟವರನ್ನು ಅಳೆದು ನಿಮ್ಮ ಕೆಲಸ. ನಾನು ಅಷ್ಟೇ ಹೇಳಲಿಕ್ಕೆ ಬಲ್ಲೆ, ಬೇರೆ ಏನು ಹೇಳೋದಿಲ್ಲ. ದುಃಖ ಆಗ್ತದೆ. ಜಾತ್ರೆ ವಿಷಯಕ್ಕೆ ನಾನು ಬರ್ತೇನೆ. ನಾನೇನು ಜಾತ್ರೆಯ ಬಗ್ಗೆ ತಿಳಿದವನಲ್ಲ, ಇವರ ಹಾಗೆ ಮಂತ್ರ ಗೊತ್ತಿದ್ದವನು ಅಲ್ಲ. ಒಂದೆರಡು ಸಂಸ್ಕೃತ ಅಧ್ಯಯನ ಮಾಡುವಾಗ ಶ್ಲೋಕಗಳನ್ನು ಕಲಿತಿದ್ದೇನೆ ಅಷ್ಟೇ, ಬೇರೆ ಏನು ನಾನು ಕಲಿಯಲಿಲ್ಲ. ಒಂದು ಯಾವುದೋ ಶ್ಲೋಕದಲ್ಲಿ ಹೇಳ್ತದೆ, ನ ಸ್ನಾನಂ ನ ವಿಲೇಪನಂ ನ ಕುಸುಮಂ ನಾಲಂಕೃತ ಮೂರ್ಧಜಾಃ ಕ್ಷೀಯಂತೆ ಖಲು ಭೂಷಣಾನಿ ಸತತಂ ವಾಗ್ಭೂಷಣಂ ಭೂಷಣಂ. ಇದರ ಅರ್ಥ ಇವರಿಗೆ ಗೊತ್ತಾಗಿದೆ. ಯಾವ ಭಸ್ಮ ವಿಲೇಪನ ಪೌಡರು ಏನು ಸ್ನೋ ಹಾಕಿ ನಿಮ್ಮ ಚಂದ ಕ್ಷಣಿಕ. ಸರಿಯಾದ ಸದ್ಬುದ್ಧಿಯ ಒಳ್ಳೆಯ 4 ಮಾತುಗಳಿಂದ ನೀವು ಇದ್ರೆ ಅದು ಯಾವತ್ತಿಗೂ ನಿಮಗೆ ಭೂಷಣ. ಇದನ್ನು ರೂಢಿಸಿಕೊಳ್ಳಿ. ದೇವಸ್ಥಾನಕ್ಕೆ ಬರುವಾಗ ಎಲ್ಲರೂ ಶುದ್ಧರಾಗಿ ಸ್ನಾನ ಮಾಡಿ ಚಂದವಾಗಿ ಬರ್ತೀರಿ, ಎಲ್ಲ ದುರ್ಬುದ್ಧಿಗಳನ್ನು ಬಿಡ್ತೀರಿ. ಕಜಂಪಾಡಿ ಸುಬ್ರಹ್ಮಣ್ಯ ಭಟ್ರು ಹೇಳ್ತಾರೆ ಒಂದು ಕಡೆ, ಕೆಲವರು ಕೇಳಿರ್ಬೋದು ಇದನ್ನು ಬಹುಶಃ. ದೇವಸ್ಥಾನಕ್ಕೆ ನಾವು ಬರ್ತೇವೆ, ಅಲ್ಲಿಯೇ ತಗ್ಗಿ ಬಗ್ಗಿ ಬಿದ್ದು ಮುಂದೆ ಹೋಗ್ತೇವೆ, ಪ್ರದಕ್ಷಿಣೆ ಬರ್ತೇವೆ, ದೇವರ ಮೂರ್ತಿಯನ್ನು ಕಣ್ಣಿನಲ್ಲಿ ನೋಡ್ತೇವೆ. ಆಮೇಲೆ ಎಲ್ಲರೂ ಕೂಡ ದೇವರನ್ನು ನೋಡುವಾಗ ಕಣ್ಣು ಮುಚ್ಚಿದ ತಕ್ಷಣ ಕೈ ಸೇರಿಬಿಡ್ತದೆ. ಕಣ್ಣು ಮುಚ್ಚಿದಾಗಲೇ ದೇವನ ನಮ್ಮ ಸ್ಮರಣೆಗೆ ಬುದ್ಧಿಶಕ್ತಿಗೆ ಹೋಗುವುದು. ಇಲ್ಲದಿದ್ದರೆ ಕಣ್ಣು ಬಿಟ್ಟಾಗ ಆಚೆ ಈಚೆ 10 ಜನರು ಅಲ್ಲಿ ಒಬ್ಬರು ಇಲ್ಲಿ ಒಬ್ಬರು ಹೋಗುವುದನ್ನೇ ನಾವು ನೋಡ್ತೇವೆ. ಆವಾಗ ಏಕಾಗ್ರತೆ ಬರುವುದಿಲ್ಲ. ಏಕಾಗ್ರತೆ ಬರಬೇಕು ಅಂತಾದರೆ ಅದು ಕೈ ಹಸ್ತ ಸೇರಿಸಬೇಕು. ಆವಾಗ ಅದು ತನ್ನಷ್ಟಕ್ಕೆ ಅದು 3 ಕೆಲಸಗಳು ಎಲ್ಲವೂ ನಡೀತದೆ. ಕಣ್ಣಿನಲ್ಲಿ ಕಣ್ಣು ಮುಚ್ಚಿದಾಗ ಈಗ ನೀವು ಬೇಕಿದ್ರೆ ನೋಡಿ, ಕಣ್ಣು ಮುಚ್ಚಿದರೆ ನಿಮಗೆ ಆ ದೇವರ ಮೂರ್ತಿಯೇ ಕಾಣ್ತದೆ. ಯಾಕೆಂತ ಹೇಳಿದ್ರೆ ಈಗ ನೋಡಿ ಬಂದಿದ್ದೀರಿ, ನಾನು ಕೂಡ ನೋಡಿ ಬಂದಿದ್ದೇನೆ, ಅದೇ ಕಾಣ್ತದೆ. ಇನ್ನು ಈ ಕ್ಷೇತ್ರದ ವಿಷಯ ಹೇಳಬೇಕು ಅಂತಾದ್ರೆ ನಿಜವಾಗಿಯೂ ಒಂದು ಅದ್ಭುತ ಇದೆ. ಅನಂತೋಡಿ, ಅನಂತ ಪದ್ಮನಾಭ, ಅನಂತೇಶ್ವರ ಭಜನಾ ಮಂಡಳಿ, ಅನಂತ ಸದನ, ಅನಂತ ಮೋಹನ ವೇದಿಕೆ, ಏನು ಭಾಗ್ಯವೋ. ಅನಂತನಿಗೂ ಮಾತಾಡಲಿಕ್ಕೆ ಇಲ್ಲಿಯೇ ಅವಕಾಶ ಸಿಕ್ಕಿದ್ದು. ನೀವು ಮುದ್ರಿಸಿದ್ದು ಅನಂತನ ಹೆಸರಲ್ಲ, ಆದರೆ ದೇವರು ಇವತ್ತು ಇಲ್ಲಿ ನನಗೆ ಮಾತಾಡಲಿಕ್ಕೆ ಆ ಸೌಭಾಗ್ಯವನ್ನು ಕರುಣಿಸಿದ್ದಕ್ಕಾಗಿ ನಾನು ನಿಜವಾಗಿಯೂ ದೇವರಿಗೆ
ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತೇನೆ. ಯಾಕೆಂತೇಳಿ ನಾನು ಈ ಕ್ಷೇತ್ರಕ್ಕೆ ಬರಲಿಲ್ಲ, ಈ ಕ್ಷೇತ್ರದ ಐತಿಹ್ಯ ಗೊತ್ತಿಲ್ಲ. ಇವ್ರ ಹತ್ರ ಸ್ವಲ್ಪ ಕೇಳಿ ತಿಳ್ಕೊಂಡೆ. ಈ ವರ್ಷ ಬ್ರಹ್ಮ ಕಲಶ ಆರಂಭ ಆಗಿ ಇದು 6ನೇ ವರ್ಷದ ಉತ್ಸವ ಅಂತ ಹೇಳಿದ್ರು. 6ನೇ ವರ್ಷದ್ದು ಅಂತ ಹೇಳಿದರೆ ಅದು ತಾರಾ ಇದರಲ್ಲಿ ಸಾಧಕ ತಾರೇ ಆಗ್ತದೆ. ಬಹುಶಃ ಸಾಧಿಸಿದ್ದೀರಿ, ಸಾಧಿಸಿ ತೋರಿಸಿದ್ದೀರಿ. ನಿಜವಾಗಿಯೂ ಅದ್ಭುತವಾದ ಕೆಲಸವನ್ನೇ ಮಾಡಿದ್ದೀರಿ. ನಾನು ಇಷ್ಟೇ ಹೇಳಲಿಕ್ಕೆ ಬಲ್ಲೆ, 325 ಮನೆ ಅಂತ ಹೇಳಿದ್ರು, ಒಂದು ಮನೆ ಸೇರಿಸಿ ನಾನು ಇದ್ದೇನೆ ನಿಮ್ಮೊಟ್ಟಿಗೆ. 326 ಮುಂದಿನ ವರ್ಷಗಳಲ್ಲಿ ನನ್ನಿಂದ ಅದು ಸೇವೆ, ಅದು ಸೇವೆ ಎಷ್ಟು ಕೊಟ್ಟರು ಸೇವೆ, ಒಂದೇ ಹೆಸರದ್ದು. ಆಗ ಹೇಳಿದ್ರು ಇವರು, ಇದರಲ್ಲಿ ಎಷ್ಟು ಕೊಟ್ಟವ್ರದ್ದು ಕೂಡ ಅಡ್ವರ್ಟೈಸ್ ಇಲ್ಲ, ಅದಿಲ್ಲ ಇದಿಲ್ಲ ಅಂದರೆ ಆ ಸೇವಾ ಕೈಂಕರ್ಯದ ಬದ್ಧತೆ ಅಷ್ಟು ಇಲ್ಲಿ ಎದ್ದು ಕಾಣ್ತದೆ. ನಿಜವಾಗಿಯೂ ಕ್ಷೇತ್ರಕ್ಕೆ ಬರುವಾಗ ಬಹಳ ಪಾಸಿಟಿವ್ ಎನರ್ಜಿ ಸಿಗ್ತದೆ. ಯಾಕೆ ದೇವಸ್ಥಾನಕ್ಕೆ ಯಾಕೆ ಬರಬೇಕು ನಾವು? ಎಲ್ಲಿಗೆ ಹೋದ್ರು ದೇವರಿದ್ದಾನೆ, ಸರ್ವಾಂತರ್ಯಾಮಿ, ಎಲ್ಲ ಕಡೆ ದೇವರಿದ್ದಾರೆ, ಕಲ್ಲಿನಲ್ಲಿ ಇದ್ದಾರೆ, ಮಣ್ಣಿನಲ್ಲಿ ಇದ್ದಾರೆ ಎಲ್ಲ ಹೇಳ್ತಾರೆ. ನೀರು H2O ಅಂತ ಹೇಳ್ತಾರೆ. ಇಲ್ಲಿ ಟೀಚರ್ ಇದ್ದಾರೆ, ಅವರಿಗೆ ಗೊತ್ತಿರ್ಬೋದು, ಹೇಮಲತ ನನ್ನ ಮಕ್ಕಳಿಗೆ ಕಲಿಸಿದ ಗುರುಗಳು. H2O ಗಾಳಿಯಲ್ಲಿಯೂ ಇದೆ, ನೀರಿನಲ್ಲಿಯೂ ಇದೆ. ಆದರೆ ನೀರು ಸಿಕ್ಕಬೇಕಿದ್ರೆ ನಾವು ಕೆರೆ ಇರುವಲ್ಲಿಗೆ ಹೋಗ್ಬೇಕು, ಅದು ಗಾಳಿಯಿಂದ ನಮಗೆ ತೆಗಿಲಿಕ್ಕೆ ಆಗುವುದಿಲ್ಲ. ಗಾಳಿಯಲ್ಲಿ ಉಂಟು, ನೀರಿಗೆ 3 ರೂಪ ಉಂಟು. ಅಲ್ಲಿ ಮಾಸ್ಟರು ರಾಮಕೃಷ್ಣ ಭಟ್ರು ಸಹ ಇದ್ದಾರೆ, ನನ್ನ ಗುರುಗಳೇ. H2O ಅಲ್ಲಿಂದ ತೆಗಿಲಿಕ್ಕೆ ಆಗೋದಿಲ್ಲೋ ಆಗ್ತದೆ, ಹರಸಾಹಸ ಪಡಬೇಕು. ಇಲ್ಲಿ ಅರ್ಚಕಸ್ಯ ಪ್ರಭಾವೇನ ಶಿಲಾಭವತಿ ಶಂಕರ ಅಂತೇಳಿ ದೇವರನ್ನು ತುಂಬ ವಿಧಿವಿಧಾನಗಳನ್ನು ಕೊಟ್ಟು ಅಲ್ಲಿ ದೇವರ ಕಳೆಯನ್ನು ಬರೆಸಿ ಎಲ್ರಿಗೆ ನಮ್ಮ ಮನಸ್ಸಿಗೆ ನೆಮ್ಮದಿ ಸಿಕ್ಕುವಂಥ ಕೆಲಸವನ್ನು ಅರ್ಚಕ ವರೇಣ್ಯರು ಮಾಡಿರ್ತಾರೆ. ಇಲ್ಲಿರುವಂತಹ ಎಲ್ಲ ಅರ್ಚಕ ವರೇಣ್ಯರಿಗೆ ನನ್ನ ಸಾಷ್ಟಾಂಗ ಪ್ರಣಾಮಗಳು. ದೇವರಿಗೆ ಮತ್ತೆ ನಮ್ಮಂತಹ ಹುಲು ಮಾನವರಿಗೆ ಸಂಪರ್ಕ ಸೇತುವಾಗಿ ಮಂತ್ರ ತಂತ್ರಗಳ ರೂಪದಲ್ಲಿ ಸಂವಹನ ಮಾಡುವವರು ವೈದಿಕರು. ಅವರಿಗೆ ನಾವು ಎಷ್ಟು ಗೌರವವನ್ನು ಕೊಡ್ತೇವೋ ಅಷ್ಟು ಫಲ ನಮಗೆ ಸಿಗ್ತದೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಬ್ರಾಹ್ಮಣರಾದವ ಎಲ್ಲರೂ ಕೂಡ ಅರ್ಚಕನಾಗಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೂ ಒಂದು ಶ್ಲೋಕ ಇದೆ, ಇವರಿಗೆ ಗೊತ್ತುಂಟು. ಜನ್ಮನೇ ಜಾಯತೆ ಜಂತು ಕರ್ಮಣೇ ಜಾಯತೆ ದ್ವಿಜಃ ವೇದಾಧ್ಯಯನೇ ವಿಪ್ರೋ ಬ್ರಹ್ಮವಿದ್ ಬ್ರಾಹ್ಮಣ ಅಂತ. ಹುಟ್ಟಿನಿಂದ ಎಲ್ಲರೂ ಕೂಡ ಒಂದೇ ಜಂತುವೇ, ಯಾರೂ ಕೂಡ ಶ್ರೇಷ್ಠರಲ್ಲ, ಯಾರೂ ಕೂಡ ಕನಿಷ್ಠರಲ್ಲ. ಹುಟ್ಟಿನಲ್ಲಿ ಎಲ್ಲರೂ ಸಮಾನರು. ಆಮೇಲೆ ಅವರವರು ಮಾಡುವಂತಹ ಕರ್ಮ, ವಿದ್ಯಾಭ್ಯಾಸ ಎಲ್ಲದರಲ್ಲಿ ನಾವು ಬ್ರಾಹ್ಮಣ್ಯವನ್ನು ಪಡೆಯುವಂಥದ್ದು. ಇವತ್ತಿನ ಸರ್ಕಾರಗಳು ಮಾಡಿದಂತಹ ಎಡವಟ್ಟು ಇದು. ಅವರು ಬ್ರಾಹ್ಮಣರು, ಇವರು ಶೂದ್ರರು, ಅವರು ಕ್ಷತ್ರಿಯರು, ಇನ್ನೊಂದು ಮತ್ತೊಂದು ಅಂತೇಳಿ ಚಾತುರ್ವರ್ಣವನ್ನು ಅವರವರ ವೃತ್ತಿಯನ್ನು ನೋಡಿ ಮಾಡಿದ್ದಷ್ಟೇ ವಿನಃ ಅವರ ಹುಟ್ಟಿನಿಂದ ಅಲ್ಲ. ನಡೆದು ಬಂದ ದಾರಿಯಲ್ಲಿ ಇದು ಹೀಗಾಗಿದೆ. ಬ್ರಾಹ್ಮಣನಿಗೆ ಹುಟ್ಟಿದವ ಬ್ರಾಹ್ಮಣ, ಶೂದ್ರನಿಗೆ ಹುಟ್ಟಿದವ ಶೂದ್ರ, ಕ್ಷತ್ರಿಯನಿಗೆ ಹುಟ್ಟಿದವ ಕ್ಷತ್ರಿಯ. ವ್ಯಾಸ ಏನು ಬ್ರಾಹ್ಮಣನ, ವಾಲ್ಮೀಕಿ ಏನು ಬ್ರಾಹ್ಮಣನ, ಅವರನ್ನು ಒಪ್ಪಿಕೊಳ್ಳಿಲ್ವ ಎಲ್ಲರೂ ಕೂಡ? ಎಲ್ಲಿ ತಪ್ಪಿದ್ದೇವೆ? ಶ್ರೀರಾಮ ಕ್ಷತ್ರಿಯ, ಶ್ರೀಕೃಷ್ಣ ದೇವರು ಯಾದವ, ನಾವು ಒಪ್ಪಿಕೊಳ್ಳಿಲ್ವ? ನಿಜವಾಗಿಯೂ ದುರಂತ ಕಾಣ್ತದೆ. ಇವತ್ತಿನ ದಿನಮಾನದಲ್ಲಿ ಈ ರೀತಿಯಾಗಿ ವಿಂಗಡಿಸಿ ನಮ್ಮನ್ನು ಒಡಿಲಿಕ್ಕೆ ನೋಡ್ತಾರೆ. ಅದಕ್ಕೋಸ್ಕರ ಈ ಜಾತ್ರೆಗಳು ಹುಟ್ಟಿಕೊಂಡದ್ದಿರಬಹುದು ಅಂತ ನನ್ನ ಅನಿಸಿಕೆ. ಯಾಕೆ ಅಂತ ಹೇಳಿದ್ರೆ ನಮ್ಮನ್ನೆಲ್ಲ ದೇವರ ಮಡಿಲಿಗೆ ತಂದು ಒಟ್ಟಿಗೆ ಮಾಡುವಂತಹ ಒಂದು ವ್ಯವಸ್ಥೆಯೇ ಜಾತ್ರೆ. ದಿನಾ ಜಾತ್ರೆ ಆದ್ರೆ ಅದಕ್ಕೆ ಸೊಗಸಿಲ್ಲ. ವರ್ಷಕ್ಕೊಮ್ಮೆ ದೇವರ ಪ್ರತಿಷ್ಠಾವರ್ಧಂತಿಯೋ ಅಥವಾ ದೇವರ ವಿಶೇಷ ದಿನವೋ ಆ ರೀತಿಯ ಜಾತ್ರೆಗಳು. ಬಹುಶಃ ನಾನು ಅರ್ಚಕರಲ್ಲಿ ಹೇಳಿದೆ, ನಮ್ಮ ಕಾರ್ಯದರ್ಶಿಯವರಲ್ಲಿ, ಬಹುಶಃ ಶುರುವಿನ 5 ಬೆರಳಿನ ಒಳಗೆ ನಿಮ್ಮ ಜಾತ್ರೆ ಶುರುವಾಗಿದೆ ಈಗ ಉತ್ತರಾಯಣ ಆರಂಭ ಆಗಿ ಅಂತ ಹೇಳಿ. ಹೌದು ಅಂತ ಹೇಳಿದ್ರು. 5ನೇದ 6ನೇದ ಅಂತ ಹೇಳಿದ್ರು. ಕೊನೆಯ ಜಾತ್ರೆ ಕಡೆ ಶಿವಾಲಯ ಮತ್ತೆ ಶಿಶಿರದಲ್ಲಿ ಬರ್ತದೆ. ಹಾಗೆ ದೈವಗಳಿಗೆ ನೋಡಿ ನೇಮ ಅಂತ ಹೇಳಿ ಕೊಡ್ತಾರೆ. ಆಷಾಢ ಮಾಸದಿಂದ ಆರಂಭ ಆಗಿ ದೈವಗಳ ಪರ್ವಾದಿಗಳು ನೇಮ ಶುರುವಾಗ್ತದೆ, ಪತನ ಜಗೆದು ಕೊನೆ ಆಗ್ತದೆ.
ಮೊದಲಿನದೆಲ್ಲ ಕಟ್ಟುಕಟ್ಲೆಗಳು, ಅದರಲ್ಲಿ ಬೇರೆ ಬೇರೆ ಮತ್ತೆ ಪ್ರಾಕಾರಗಳು ತುಂಬ ಇದ್ದಾವೆ. ಅದು ಅವರು ದೈವ ನರ್ತಕರು ಅದನ್ನು ಸಮರ್ಥವಾಗಿ ಹೇಳವಲ್ಲರು, ನಾವು ನೋಡಿ ಮಾತ್ರ ತಿಳಿದದ್ದಷ್ಟೇ. ಅದರಲ್ಲಿ ಯಾತಕ್ಕೋಸ್ಕರ ನಿಯಮಗಳಿದ್ದಾವೆ, ಯಾತಕ್ಕೋಸ್ಕರ ಜಾತ್ರೆಗಳಿದ್ದಾವೆ ಅಂತ ಹೇಳೋದನ್ನು ನಾವು ಮನನ ಮಾಡ್ತಾ ಇದ್ರೆ, ಒಂದನೇದು ನಮ್ಮ ಪೌರಾಣಿಕ ಹಿನ್ನೆಲೆಯನ್ನು ಉಳಿಸಿಕೊಂಡು ಹೋಗುವಂಥದ್ದು. ಎರಡನೇದು ವಿಧಿ ವಿಧಾನಗಳು ಜೀವಂತವಾಗಿ ಉಳಿಬೇಕು, ಗೊತ್ತಿರಬೇಕು ಎಲ್ರಿಗೂ. ರಿಲೇ ಓಟದ ಹಾಗೆ ಈ ಒಂದು ನಮ್ಮ ಜೀವನ ಅಥವಾ ನಮ್ಮ ಸಂಸ್ಕೃತಿ, ನಮ್ಮ ಪದ್ಧತಿ, ನಾವು ಅದನ್ನು ಯೋಗ್ಯ ರೀತಿಯಲ್ಲಿ ಇನ್ನೊಬ್ಬರಿಗೆ ಹಸ್ತಾಂತರಿಸುವ ಜವಾಬ್ದಾರಿ ನಮ್ಮಗಳ ಮೇಲಿದೆ. ನಾವು ಹಾಳು ಮಾಡಿಕೊಟ್ರೆ ನಾವು ಏನನ್ನು ಕೊಡಬಹುದು ನಮ್ಮ ಮಕ್ಕಳಿಗೆ? ನಾವು ಹೇಗೆ ಅನುಕರಣೀಯರಾಗಬೇಕು? ನಾವು ಅನುಕರಣೀಯರಾಗಬೇಕಿದ್ರೆ ನಾವು ಅದನ್ನು ಅನುಸರಣೆ ಮಾಡಿರಬೇಕು, ನಾವು ಹಾಗೆ ನಡ್ಕೊಂಡಿರ್ಬೇಕು. ದುರಂತ ಏನು ಅಂತ ಹೇಳಿದ್ರೆ, ಈಗ ಶಬರಿಮಲೆಗೆ ಹೋಗುವ ಸಮಯ, 48 ದಿನ ಕಟ್ಟುನಿಟ್ಟಿನ ವ್ರತ, ಭಜನೆ ಎಲ್ಲವನ್ನು ಮಾಡಿ ದೇವರ ದರ್ಶನ ಮಾಡ್ತಾರೆ. ಮಾಡಿ ಬಂದ ಮೇಲೆ ನಾವು ಹೇಗಿರ್ತೇವೆ ಅಂತ ಹೇಳುವುದರ ಮೇಲೆ ಅವನ ಭಯ ಭಕ್ತಿಯ, ಅವನ ಅಭಿವೃದ್ಧಿಯ ಸಂಕೇತ ಆಗ್ತದೆ. ನಾನು ಹೇಳುವುದು ಇಷ್ಟೇ, ಎಲ್ರಿಗೂ ಕೂಡ ಆರೋಗ್ಯ, ಐಶ್ವರ್ಯ ಪ್ರತಿಯೊಂದು ಉಳಿಬೇಕು ಅಂತ ಆದ್ರೆ ನಿಜ ಜೀವನದಲ್ಲಿ ನಾವು ಆ ರೀತಿಯ ಕಟ್ಟುನಿಟ್ಟಿನ ಆಚರಣೆಯಲ್ಲಿ ಇರಬೇಕು. ದುರ್ಬುದ್ಧಿ ಯಾವುದು ಉಂಟೋ ಅದನ್ನು ಹತ್ರ ಸುಳಿಲಿಕ್ಕೂ ಬಿಡಬಾರದು, ಸಾಧ್ಯ ಇಲ್ಲ. ಯಾಕೆ ಅಂತ ಹೇಳಿದ್ರೆ ದೇವದೇವತೆಗಳಿಂದಲೂ ಆಗಲಿಲ್ಲ. ಅದ ಕಾರಣ ನಮ್ಮಂಥ ಮನುಷ್ಯನ ಸ್ವಲ್ಪ ಪ್ರಯತ್ನ ಮಾಡಬಹುದು ಅಷ್ಟೇ. ನಾಳೆಗೆ ನಾವು ಸ್ವಲ್ಪ ಕ್ಷಣಿಕ ಸುಖಕ್ಕೋಸ್ಕರ ಎಲ್ಲರೂ ಕೂಡ ದೀರ್ಘ ದುಃಖವನ್ನು ಅನುಭವಿಸ್ತೇವೆ. ಯಾವುದೇ ವಿಷಯವನ್ನು ನೀವು ನೋಡ್ಕೊಳ್ಳಿ. ಇವತ್ತು ಜಾತ್ರೆಗೆ ಬನ್ನಿ ಅಂತ ಹೇಳಿದ್ರು, ಸಣ್ಣ ಮಕ್ಕಳು ಜಾತ್ರೆಗೆ ಬಂದರೂ ದೇವಸ್ಥಾನದ ಹತ್ರ ಇರುವುದಿಲ್ಲ, ಗದ್ದೆಯಲ್ಲಿ ಇರ್ತಾರೆ, ಸಂತೆ ಇರ್ತಾರೆ. ಯಾಕೆ ಅಂತ ಹೇಳಿದ್ರೆ ಯಾವುದರಲ್ಲಿ ಖುಷಿ ಕೊಡ್ತದೆ ನಾವು ಅಲ್ಲಿಗೆ ಹೋಗ್ತೇವೆ. ಆದರೆ ನಾವು ತಿಳ್ಕೊಳ್ಬೇಕಾಗುವುದು ಇಷ್ಟೇ, ನಮ್ಮ ಮೇಲಿನ ಜವಾಬ್ದಾರಿಗಳು ತುಂಬ ಇರ್ತವೆ. ನಾನು ಬೇರೆ ಬೇರೆ ವೇದಿಕೆಗಳಲ್ಲಿ ಹೇಳ್ತೇನೆ, ಮನುಷ್ಯನಿಗೆ ಅಹಂಕಾರ ಸಿಕ್ಕಾಪಟ್ಟೆ ಇರ್ತದೆ. ಎಲ್ಲಿಯವರೆಗೆ ಅಂತ ಹೇಳಿದ್ರೆ ಅವನ ಕೈಯಲ್ಲಿ ಸ್ವಲ್ಪ ಕಾಸು, ಶರೀರದಲ್ಲಿ ಆರೋಗ್ಯ ಇರುವಲ್ಲಿವರೆಗೆ ಅಂತ. ಅದು ಒಂದು ತಪ್ಪಿದ್ರೂ ಕೂಡ ಅವನಿಗೆ ಆಮೇಲೆ ಇಳಿತರ ನಿಶ್ಚಿತ. ಆದ ಕಾರಣ ಎಲ್ಲರ ಹತ್ರ ನಾನು ಕಳಕಳಿಯ ಪ್ರಾರ್ಥನೆ ಮಾಡೋದು, ನಮ್ಮ ಮನೆಗೆ ನಾವು ಹೇಗೆ ಖರ್ಚು ಮಾಡ್ತೇವೋ ಅದೇ ರೀತಿ ಅದರ ಖರ್ಚಿನ 100 ಪಾಲಿನಲ್ಲಿ 1 ಪಾಲನ್ನಾದರೂ ದೇವರಿಗೆ ಅಂತ ಮೀಸಲಿದೆ. ನಾನು ಈಗ ಗೌಡ್ರ ಹತ್ರ ಹೇಳಿದೆ, ಎಷ್ಟು ಜನ ಪಿಕ್ನಿಕ್ ಸಂಗ್ರಾಹಕರಿದ್ದಾರೆ ಇಲ್ಲಿ. ಯಾಕೆ ಅಂತ ಹೇಳಿದ್ರೆ ದೇವಸ್ಥಾನಕ್ಕೆ ಒಂದು ಒಳ್ಳೆ ಅಭಿವೃದ್ಧಿ ಕಾರ್ಯ ಆಗಬೇಕು ಅಂತ ಆದರೆ ಎಲ್ಲ ಪಿಗ್ಮಿಯವರಲ್ಲಿ ಒಂದೊಂದು ಅಕೌಂಟ್ ಓಪನ್ ಮಾಡಿಕೊಡಿ, ಸಜ್ಜನ ಬಾಂಧವರ ಹತ್ರ ಹೇಳಿ, ನಿಮ್ಮ ಇಚ್ಛೆ ಎಷ್ಟು ಆ ಪಿಗ್ಮಿ ಸಂಗ್ರಾಹಕನ ಹತ್ರ ವಾರಕ್ಕೊಮ್ಮೆಯೋ 3 ದಿವಸಕ್ಕೊಮ್ಮೆಯೋ 2 ದಿವಸಕ್ಕೊಮ್ಮೆಯೋ ಕೊಡಿ, ಗೊತ್ತಾಗುವುದಿಲ್ಲ ಕೊಟ್ಟದ್ದು. ದೇವರ ಅಭಿವೃದ್ಧಿ ನಿಮ್ಮ ಏನು ನಿಶ್ಚಿತವಾದ ಕೆಲಸ ಮುಗಿಯಿತು ಆ ದಿವಸ ಕ್ಲೋಸ್ ಮಾಡಿ, ಮರು ದಿವಸಕ್ಕೆ ಬೇಡ, ದುಡ್ಡು ಇರುವಲ್ಲಿ ತೊಂದರೆ ಬರ್ತದೆ. ಇನ್ನೊಂದು ಅಭಿವೃದ್ಧಿ ಕಾರ್ಯಕ್ಕಾಗಿ ಹೋಗಿ ಪುನಃ ಹಾಗೆ ಮಾಡಿ, ತೊಂದರೆ ಇಲ್ಲ. ಒಬ್ಬ ಕೊಟ್ರೆ ಅಥವಾ 2 ಜನ ಕೊಟ್ರೆ ಇರುವುದಕ್ಕಿಂತ ಹೆಚ್ಚಿನ, ಈಗ ಒಬ್ಬ ಒಂದು ದೊಡ್ಡ ಕಟ್ಟಡ ಕಟ್ಟಿಸಿ ಕೊಡ್ಬೋದು, ತೊಂದರೆ ಏನಿಲ್ಲ. ನನಗಾದರೂ ಕೂಡ ಒಬ್ಬನೇ ಕೊಡುವುದಕ್ಕಿಂತ 10 ಕೈ ಕೊಟ್ಟರೆ ಅದರ ಮೇಲಿನ ಪ್ರೀತಿ, ಅದರ ಮೇಲಿನ ಕಾಳಜಿ ಹೆಚ್ಚು ಉಳಿತದೆ. ಒಬ್ಬ ಕೊಟ್ಟರೆ ಅವ ಕೊಡ್ತಾನೆ, ಅವ ಹೋಗ್ತಾನೆ. 100 ಜನ ಕೊಟ್ಟ ಬಂದಾಗ ಅವ ಮತ್ತೆ ಬಂದಾಗ ಅವ ಅದರಲ್ಲಿ ನೋಡ್ತಾನೆ ಏನಾಗಿದೆ ಅಂತ. ವ್ಯವಸ್ಥೆಗಳು ಹಾಳಾಗಿದ್ರೆ ಅವ ಕೇಳ್ತಾನೆ, ಇದು ದಾಯ ಇಂಚಾಂಡು ಪುರುದಿ ಹೊಡಿತಂದರ್ಥ. ನಮಗೆ ಆವಾಗ ಬದ್ಧತೆ ಜವಾಬ್ದಾರಿ ಹೆಚ್ಚು ಬರ್ತದೆ. ಅಭಿವೃದ್ಧಿ ಆಗಬೇಕಿದ್ರೆ ಇವತ್ತು ಆಗ ಮೊದಲು ಇಲ್ಲಿ ದೇವರ ಕೈಂಕರ್ಯಗೊಂಡವರು ಮಾಡಿದವರು ಹೇಳಿದರು, ದೇವಸ್ಥಾನಗಳಿಗೆ ಹುಟ್ಟುವಳಿಗಳಿಲ್ಲ, ಭಗವದ್ಭಕ್ತರೇ ಕೊಡಬೇಕು ಅಂತ ಹೇಳುವ ವಿಷಯವನ್ನು. ಹುಟ್ಟುವಳಿ ಉಂಟು, ಕೊಡುವ ಮನಸ್ಸು ಬೇಕು ನಮ್ಮ ಹತ್ರ. ಅದು ಬರಬೇಕಿದ್ರೆ ದೇವರೇ ಕೊಡಬೇಕಷ್ಟೆ. ಇವತ್ತು ದೇವರು ನನಗೆ ಮನಸ್ಸು ಕೊಟ್ಟ ಕಾರಣ ಇವರು ಕೇಳಿದಾಗ ನಾನು ಒಪ್ಪಿಕೊಂಡೆ ಬಂದೆ. ಇವತ್ತು ಮಾತಾಡ್ಲಿಕ್ಕೆ 1-2 ಅವಕಾಶ ನೀವು ಕೊಟ್ರಿ, ಬಹಳ ಸಂತೋಷ ಆಯಿತು. ಯಾಕೆ ಅಂತ ಹೇಳಿದ್ರೆ ಎಲ್ಲರ ಮುಖ ಅಷ್ಟೊಂದು ಹಸನ್ಮುಖವಾಗಿ ಕಾಣ್ತದೆ ಇಲ್ಲಿ ನೋಡುವಾಗ. ಯಾಕೆ ಅಂತ ಹೇಳಿದ್ರೆ ಈ ದೇವರ ಶಕ್ತಿಯೇ ಅಂತದ್ದು. ಕಲಿಯುಗದಲ್ಲಿ ಭಜನೆ ಶ್ರೇಷ್ಠ ಅಂತ ಹೇಳ್ತಾರೆ.
ಇವರಿಗೆ ಹೇಳಿದರು, ಸುಮಾರು 4 ದಶಕಗಳ ಕಾಲ ಇಲ್ಲಿ ಅನಂತೇಶ್ವರ ಭಜನಾ ಮಂಡಳಿಯವರು ಭಜನೆ ಮಾಡಿದರು ಅಂತ. ಆ ಭಜನೆಯ ಫಲಶ್ರುತಿ ಇವತ್ತು ದೇವಸ್ಥಾನ ಎದ್ದು ನಿಂತಿದೆ. ಭಜನೆಯನ್ನು ನಿಲ್ಲಿಸಬೇಡಿ, ಭಟ್ರ ಒಳಗೆ ಪೂಜೆ ಮಾಡಲಿ, ನೀವು ಹೊರಗೆ ಭಜನೆ ಮಾಡಿ, ತೊಂದರೆ ಇಲ್ಲ. ಅಂಗಣದಲ್ಲಿ ಭಜನೆ ಮಾಡಿ, ಕ್ಷೇತ್ರದಲ್ಲಿ ಭಜನೆ ಮಾಡಿ, ಭಜನೆ ನಿಲ್ಲಿಸಬೇಡಿ. ಯಾಕೆ ಅಂತ ಹೇಳಿದ್ರೆ ಭಜನೆಗೆ ಅಷ್ಟು ಶಕ್ತಿ ಇದೆ. ಭಜನೆ ನಮ್ಮೆಲ್ಲರನ್ನು ಒಗ್ಗಟ್ಟುಗೊಳಿಸ್ತದೆ. ಒಗ್ಗಟ್ಟು ಆಗಲಿಲ್ಲ ಅಂತ ಆದರೆ ಇಷ್ಟು ದೇಶದಲ್ಲಿ ಹೇಗೆ ಗಾಂಧಾರ ದೇಶ ಇರಬಹುದು, ಬೇರೆ ಬೇರೆ ಬರ್ಮಾ ಇರಬಹುದು, ಇಂಡೋನೇಷ್ಯಾ ಇರಬಹುದು, ಎಲ್ಲ ದೇಶಗಳಲ್ಲಿಯೂ ನಮ್ಮ ಹಿಂದೂ ಸಂಸ್ಕೃತಿ ನಾಶ ಆಯಿತು. ಭಾರತದಲ್ಲಿ ಯಾಕೆ ಉಳ್ಕೊಂಡಿದೆ ಅಂತ ಹೇಳಿದ್ರೆ ಈ ಜಾತ್ರೆಗಳು, ಈ ನೇಮಗಳು, ಅಂತೆಯೇ ಪೂಜೆ ಪುನಸ್ಕಾರಗಳು ಅದೂ ಸಾಲದು ಎಂಬಂತೆ ಇತ್ತೀಚಿನ ವರ್ಷಗಳಲ್ಲಿ ಸಾರ್ವಜನಿಕ ಗಣೇಶೋತ್ಸವವು ಕೂಡ ಆರಂಭ ಆಯಿತು. ಅನ್ಯಮತೀಯರ ಈ ಉಪದ್ರದಿಂದಾಗಿಯೇ ಇದೆಲ್ಲವೂ ಹುಟ್ಟಿಕೊಂಡದ್ದು ಸಾರ್ವಜನಿಕ ಗಣೇಶೋತ್ಸವ. ಯಾಕೆಂದ್ರೆ ನಾವು ಛಿದ್ರ ಆಗಬಾರ್ದು, ಎಲ್ಲ ಒಗ್ಗಟ್ಟಾಗಬೇಕು, ಮೇಲು ಕೀಳು ಆಗಬಾರ್ದು, ಇದರಲ್ಲಿ ಸಮಾನರಾಗಬೇಕು ಅಂತ ಹೇಳುವ ದೃಷ್ಟಿಯಲ್ಲಿ ಹುಟ್ಟಿಕೊಂಡಂತಹ ಈ ವ್ಯವಸ್ಥೆಯನ್ನು ನಾವು ಪಾಲಿಸಲಿಲ್ಲ ಅಂತ ಆದರೆ ಮುಂದಿನ ದಿನದಲ್ಲಿ ನಮ್ಮಲ್ಲೂ ಕೂಡ ಮರೀಚಿಕೆ ಆದೀತಿದೆ. ಬಿಸಿಲು ಕುದುರೆ ಅಂತ ಹೇಳ್ತಾರೆ, ಅಲ್ಲಿ ಕಂಡಾಗೆ ಆಗುವುದು ಅಂತ ಅಷ್ಟು ಅಲ್ಲಿರುವುದಿಲ್ಲ. ನಾನು ಗೌಡ್ರಲ್ಲಿ ಒಂದು ಮಾತಾಡಿದೆ, ನಾನು ಕೆಲವು ಕಡೆ ಹೇಳಿದ್ದೇನೆ, ಇದನ್ನು ಹೇಳಬಹುದಾ ಅಂತ ಹೇಳಿದೆ. ಹೇಗೆ ಉಳಿಯಿತು ನಮ್ಮ ಈ ಪರಂಪರೆ ಅಂತ ಕೇಳಿದ್ರೆ, ನನ್ನ ಅಜ್ಜನಿಗೆ 10 ಮಕ್ಕಳಿದ್ರು, ನನ್ನ ತಂದೆಗಾಗುವಾಗ 4 ಮಕ್ಕಳಾದ್ರು. ಇವತ್ತಿನ ದಿನಮಾನದಲ್ಲಿ ಒಂದೇ ಮಗು ಅಂತ ಹೇಳುವಂಥದ್ದು ಬಂದಿದೆ. ತಾಯಂದ್ರು ಎಲ್ಲ ಕೇಳ್ಕೊಳ್ಳಿ, ಈ ಒಂದು ಅಪೂರ್ವ ಅವಕಾಶ ಇರುವುದು ತಾಯಂದ್ರಿಗೆ ಮಾತ್ರ. ಮುಂದಿನ ಸತ್ಪ್ರಜೆಗಳನ್ನು ದೇಶಕ್ಕೆ ಕೊಡುವಂತಹ ಜವಾಬ್ದಾರಿ ನಿಮ್ಮಗಳ ಮೇಲಿದೆ. ಕೊಡ್ಲಿಲ್ಲ ಅಂತಾದ್ರೆ ಏನಾಗ್ತದೆ? ಅಕ್ಕ ಅಂತ ಹೇಳುವ ಪದಕ್ಕೆ ಅರ್ಥವೇ ಇಲ್ಲ, ಅತ್ತೆ ಅಂತ ಹೇಳುವ ಪದಕ್ಕೆ ಅರ್ಥವೇ ಇಲ್ಲ, ತಮ್ಮ ಅಂತ ಹೇಳುವ ಪದಕ್ಕೆ ಅರ್ಥ ಇಲ್ಲ, ಚಿಕ್ಕಮ್ಮ ಇಲ್ಲ, ದೊಡ್ಡಮ್ಮ ಇಲ್ಲ. ಹೇಗೆ ತಂದು ಕೊಡ್ತೀರಿ? ಆಮೇಲೆ ಆಗದೇ ಇದ್ರೆ ಬಿಡಿ, ಅದು ದೈವೇಚ್ಛೆ. ಆದರೆ ಇವತ್ತು ನಾವು ಈ ಜನಮಾನಸದಲ್ಲಿ ಭಾರತ ದೇಶದಲ್ಲಿ ಇಷ್ಟಾದರೂ ಇದ್ದೇವೆ ಅಂತ ಆದರೆ ಹಿಂದಿನವರು 5, 6, 8 ಸತ್ಪ್ರಜೆಗಳನ್ನು ದೇಶಕ್ಕೆ ಕೊಟ್ಟ ಕಾರಣ. ದಯವಿಟ್ಟು ಹೇಳ್ತೇನೆ, ಮುಂದಿನ ದಿನಗಳಲ್ಲಿ ನಾವೆಲ್ಲರೂ 2 ಆದರೂ ಖಂಡಿತ ಬೇಕು, 2ಕ್ಕಿಂತ ಹೆಚ್ಚು ಬೇಕು ನಾನು ಹೇಳುವುದಿಲ್ಲ. ನನಗೆ 3 ಮಕ್ಕಳಿದ್ದಾರೆ, ಆದರೆ 3 ಬೇಕು ಅಂತ ಹೇಳುವುದಿಲ್ಲ, 3 ಹೆತ್ರ ಸಂತೋಷ, 2 ಅಂತೂ ಬೇಕೆ. ಎಲ್ಲ ವೇದಿಕೆಯಲ್ಲಿ ನಾನು ಹೇಳ್ತೇನೆ, ನನಗೆ ಯಾರಾದರೂ ಬೈದರೂ ನನಗೇನು ಬೇಜಾರಿಲ್ಲ, ಚಿಂತೆ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಮುಂದಿನ ದಿನ ನಮಗಿಂತ ಸಭೆ ಮಾಡಬೇಕಿದ್ರೆ ಜನ ಇಲ್ಲ. ನಮ್ಮ ಇವತ್ತು ಏನು ಈ ಜಿಹಾದ್ಗಳಲ್ಲಿ ಎಳ್ಕೊಂಡು ಹೋದ್ರು ನಾಳ್ದು ಅಕ್ಕ ತಮ್ಮ ಬಾ ಅಂತ ಹೇಳಲಿಕ್ಕೆ ಇಲ್ಲಿ ಜನ ಇಲ್ಲ. ನಾನು ಅವರನ್ನು ದೂರುದಿಲ್ಲ, ನಾವೇ ತಪ್ಪು ಮಾಡ್ಕೊಳ್ತಿದ್ದೇವೆ, ಇನ್ನೊಬ್ಬರನ್ನು ದೂರಿ ಫಲ ಇಲ್ಲ. ನಾನು ಜಾತ್ರೆಯಲ್ಲಿ ಹೇಳ್ಬೋದಾ ಹೇಳಬಾರ್ದು ಗೊತ್ತಿಲ್ಲ, ಆದರೆ ಮುಂದಿನ ದಿನಗಳಲ್ಲಿ ಈ ಸವಾಲುಗಳು ನಮ್ಮಗಳ ಮೇಲಿದೆ. ವ್ಯತ್ಯಾಸಗಳನ್ನು ನೀವೇ ತುಲನೆ ಮಾಡಿ ನೋಡಿಕೊಳ್ಳಿ. ಹೇಗೆ ಅಂತ ಹೇಳುವಂಥದ್ದು, ಎಷ್ಟು ಸರಿ ಎಷ್ಟು ತಪ್ಪು ಅಂತ ಹೇಳುವಂಥದ್ದು ನನಗೆ ಗೊತ್ತಿಲ್ಲ. ಆದರೆ ಮುಂದಿನ ದಿನಗಳಲ್ಲಿ ನಮ್ಮ ಈ ಆಚರಣೆಗಳು, ಪದ್ಧತಿಗಳು, ಬದ್ಧತೆಯಲ್ಲಿ ಮುಂದೆ ಹೋಗಬೇಕಿದ್ರೆ ಜನಸಂಖ್ಯಾ ಬಲ ಬೇಕೇ ಬೇಕು. ಅದರ ನಿಯಂತ್ರಣ ಹೆಚ್ಚಾದರೆ ಕಾಲವೇ ಮಾಡ್ತದೆ. ಎಲ್ಲರೂ ಏಕಪ್ರಭೇದದ ಅಡಿಕೆ ನಟ್ರು, ಏನಾಯ್ತು? ಎಲೆ ಚುಕ್ಕಿ ರೋಗ ಬಂತು. ದೇವರು ಅದನ್ನು ಸರಿ ಮಾಡ್ತಾರೆ, ಅದರ ಕಷ್ಟ ನಮಗೆ ಬೇಡ. ನಾವು ಒಳ್ಳೆ ಕರ್ತೃತ್ವ ಶಕ್ತಿಯವರಾಗೋಣ, ಒಳ್ಳೆ ಮಕ್ಕಳನ್ನು ಹೆರೋಣ, ದೇಶವನ್ನು ಗಟ್ಟಿಗೊಳಿಸೋಣ. ಯಾಕೆ ಅಂತ ಹೇಳಿದ್ರೆ ಒಬ್ಬರಿಂದ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಭಾರತ್ ಮಾತೆ ನೋಡಿ, ಅಷ್ಟು ಖುಷಿ ಆಗ್ತದೆ ನೋಡುವಾಗ. ಎದುರೇ ಇಟ್ಟಿದ್ದೀರಿ ಭಾರತ್ ಮಾತಾ ಪೂಜನ ಅಂತೇಳಿ ಎಲ್ಲ ಕಡೆ ಮಾಡ್ತಾರೆ. ಭಾರತಾಂಬೆಯನ್ನು ನಾವು ನೆನಿತೇವೆ. ಈ ಭಾರತಾಂಬೆ ಅಳಬೇಕಾ ಖುಷಿ ಪಡಬೇಕಂತ ಹೇಳೋದನ್ನು ನೀವೇ ನಿರ್ಧಾರ ಮಾಡಬೇಕು. ಯಾಕೆಂತ ಹೇಳಿದ್ರೆ ಖುಷಿಯಲ್ಲಿ ಇರಬೇಕು ಅಂತ ಹೇಳಿದ್ರೆ ಭಾರತೀಯ ಸನಾತನ ಸಂಸ್ಕೃತಿಯನ್ನು ಉಳಿಸುವಂತಹ ಮಕ್ಕಳು ಬೇಕು ಮುಂದೆ. ಆ ಮಕ್ಕಳಿಗೆ ತಿಳಿ ಹೇಳುವಂತಹ ವೇದಿಕೆಗಳು ಅಪಾರವಾಗಿ ಕಲ್ಪಿಸಬೇಕು. ಅದು ನಮ್ಮ ಜವಾಬ್ದಾರಿ. ಇಂತಹ ಜಾತ್ರೆ ಸನ್ನಿವೇಶ ಇರ್ಬೋದು, ಬೇರೆ ಬೇರೆ ಆಟೋಟಗಳಿರ್ಬೋದು. ಶ್ರೀಕೃಷ್ಣ ಜನ್ಮಾಷ್ಟಮಿ ಸಮಯದಲ್ಲಿ ಆಟೋಟಗಳ ಮೂಲಕ ಅದನ್ನು ಉಳಿಸಬಹುದು, ನಮ್ಮ ಸಂಸ್ಕೃತಿಯನ್ನು, ನಮ್ಮ ಕಲೆಯನ್ನು. ದೈವಗಳ ನೇಮೋತ್ಸವ ಮೂಲಕ ಎಲ್ಲವೂ ವಿಜೃಂಭಣೆಯಿಂದ ಈಗ ಆಗ್ತದೆ. ನಿಜ ಹೇಳ್ತೇನೆ, ನಾವು ಸಣ್ಣದಿರುವಾಗ ಇರುವುದಕ್ಕಿಂತ ಅತ್ಯಂತ ವಿಜೃಂಭಣೆಯಿಂದ ಈಗ ಆಗುತ್ತೆ, ಏನು ತೊಂದರೆ ಇಲ್ಲ.
ಕಲಿಸ್ತಾ ಇದ್ದಾರೆ. ಕಲೀಲಿಕ್ಕೆ ಬೇಕಾದಷ್ಟು ವ್ಯವಸ್ಥೆಗಳಿದ್ದಾವೆ. ಆದರೆ ಮೊಬೈಲ್ ಗೂಗಲಿಗೆ ಹೋದರೆ ಎಲ್ಲ ಸಿಗ್ತದೆ. ಎಷ್ಟು ಮಕ್ಕಳು ನೋಡ್ತಾರೆ ಅಂತ ಹೇಳುವಂಥದ್ದು ಮಾತ್ರ ಯಕ್ಷ ಪ್ರಶ್ನೆ. 1 ಗಂಟೆ ಸಭೆ ಅಂತ ಹೇಳಿದ್ದಾರೆ ಸರ್, 1 ಗಂಟೆ ಆಯಿತು ಶುರುವಾಗಿ. ಆದ್ದರಿಂದ ಇಷ್ಟು ಹೇಳ್ತಾ ಈ ಜಾತ್ರೆ ಅತ್ಯಂತ ಯಶಸ್ವಿಯಾಗಿ ಸಂಪನ್ನಗೊಂಡಿದೆ. ಏನೂ ಮಾತಾಡಲಿಕ್ಕೆ ಗೊತ್ತಿರೋದವನ ಹತ್ರ 1-2 ಮಾತಾಡಿಸಿದ್ರು. ಪೂಜೆ ಭಟ್ರು ಪೂಜೆ ಮಾಡಿ ಲಾಸ್ಟಿಗೆ ದೇವರಲ್ಲಿ ಹೇಳಲಿಕ್ಕುಂಟು, ನಂದೇನಾದರೂ ತಪ್ಪಿದ್ರೆ ಕ್ಷಮಿಸಪ್ಪ ಅಂತ ಹೇಳಿ. ಹಾಗೆಯೇ ಅಜ್ಞಾದದ್ವ ಪ್ರಮಾದದ್ವ ಅಂತ ಹೇಳ್ತಾರೆ. ಹಾಗೆಯೇ ನಾನೀಗ ಈ ಒಂದು ಸುಸಂದರ್ಭದಲ್ಲಿ ಮಾತಾಡಿದಂತಹ ಯಾವುದಾದ್ರೂ ತಪ್ಪುಗಳಿದ್ರೆ ನಿಮ್ಮ ಹೊಟ್ಟೆಗೆ ಹಾಕೊಳ್ಳಿ, ನಾನು ನಿಮ್ಮ ತಮ್ಮನ ಅಣ್ಣನ ಅಂತ ಎನಿಸ್ಕೊಂಡು ಕ್ಷಮಿಸಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನನ್ನ 1-2 ತೊದಲು ನೋಡಿ ಆಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಎಲ್ರಿಗೂ ವಂದಿಸ್ತಾ ನನ್ನ ಮಾತುಗಳನ್ನು ಕೊನೆಗೊಳಿಸ್ತೇನೆ. ಜೈ ಹಿಂದ್. ಜೋರಾಯಿನ ಚಪ್ಪಾಳೆದೊಟ್ಟು ನಮ್ಮ ಲೇಖ ಮಲ್ಲ ಬಿಟ್ಟರಿಗೆ ಸೊನ್ನೆ ಸಂದಾಯಿತ ಮಾಡ್ಕೊಂಡು ವಿನಂತಿ ಮಾಡೋದಿಲ್ಲ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.